ಹೆಣ್ಮುರ್ಗಿ ಕಟ್ಟಿ ಹೇಳ್ಕೊಂಡು ಬಂದು ದೊರೆಗಳಿಗೆ ಒಪ್ಪಿಸ್ಬೇಕು. ಕೇಳ್ರಪ್ಪ, ಕೇಳ್ರಿ. ಯಾರು? ನಾನು ಕರ್ಲಿಂಗ. ಎಂತ ಕೆಲಸ ಮಾಡ್ಬಿಟ್ರಿ? ನಾರಾಯಣ್ ದೊರೆನ್ ಎದುರಾಕೊಂಡು 8 ದಿನ ಅಂತ ಹಿಂಗೆ ತಲೆ ಮರೆಸ್ಕೊಂಡು ಓಡಾಡ್ತೀರ. ಊರಾಗೆಲ್ಲ ನೀವು ಓಡೋಗಿದ್ದೀರಾ ಅಂತ ಡಂಗೂರ ಸಾರವ್ರೆ. ತಪ್ಪಾಯ್ತು ಅಂತ ದೊರೆ ಪಾದಕ್ ಬಿದ್ದು ಸಭೆ ಕೇಳ್ಕೊಬಿಡಿ. ಆ ದೊರೆ ಎದೆಗೆದ್ದು ಒದಿಬೇಕೆ ಹೊರತು ಕ್ಷಮೆ ಕೇಳಬಾರ್ದು. ನಮ್ಮ ತಾತ ಮುತ್ತಾತಂದ್ರೆ ಮಾಡಿದ ಸಾಲಕ್ಕೆ ಜೀತ ಜೀತ ಅಂತ ದೌರ್ಜನ್ಯ ನಡೆಸ್ತಾ ಇರೋ ಅವಂತವ ನಾವು ಸಾಯ ಗಂಟ ದುಡಿತಿರ್ಲೇಬೇಕಾ? ಅದಾಗಿಲ್ಲ, ಅದಾಗಿಲ್ಲ. ನಡಿ, ಈ ಸುಡುಗಾಡು ಊರು ಬಿಟ್ಟು ಎಲ್ಲಾದ್ರೂ ದೂರ ದೂರ ಹೊಂಟೋಗ್ಬಿಡವ. ನನ್ ಮಾತೊಸಿ ಕೇಳಿ. ಕಟ್ಕೊಂಡು ಗಂಡ ಕರೀತಾ ಇದ್ದೀನಿ, ನನ್ ಜೊತೆಯಾಗಿ ಬತ್ತೀಯೋ ಇಲ್ಲೋ ಹೇಳು. ಇವತ್ತೋ ನಾಳೆನೋ ಅಡಿಯೋ ತುಂಬಿದ ಬಸ್ರಿ. ನಾನು ಯಾಕೆ ಬರ್ಲಿ? ಸಾಹೇಬ್ರೆ, ಆ 4 ಜನ ನನ್ನನ್ನು ಸಿಗ್ದಾಕ್ಬಿಡ್ತಾರೆ ಸಾಹೇಬ್ರೆ. ನನ್ನನ್ನು ಕಾಪಾಡಿ ಸಾಹೇಬ್ರೆ. ಬೇಕಾದ್ರೆ ನನ್ನ ಒಳಗೆ ಹಾಕ್ಬಿಡಿ ಸಾಹೇಬ್ರೆ, ನನ್ನ ಒಳಗೆ. ಖಾಮೋಶ್. ನೀನ್ ಯಾರು? ಅವ್ರು ಯಾಕೆ ನಿನ್ನ ಕೊಲ್ತಾರ? ಅವ್ರ ಕೈಗೆ ನಾನು ಸಿಕ್ಬಿಟ್ರೆ ನನ್ನನ್ನು ಕೊಂದು ಹಾಕ್ಬಿಡ್ತಾರೆ ಸಾಹೇಬ್ರೆ. ನನ್ನನ್ನು ಕೊಂದು ಹಾಕ್ಬಿಡ್ತಾರೆ. ನನ್ನನ್ನು ಕಾಪಾಡಿ ಸಾಹೇಬ್ರೆ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ ಸಾಹೇಬ್ರೆ. ನಿಮಗೆ ನಮಸ್ಕಾರ ಮಾಡ್ತೀನಿ. ಹೆದರಬೇಡ, ನಾನಿದ್ದೀನಿ, ಧೈರ್ಯವಾಗಿರು. ಅವ್ರು ಬಂದ್ಬಿಟ್ರು ಸಾಹೇಬ್ರೆ. ರೀ ಸಾಹೇಬ್ರೆ, ಆ ಬ್ಯಾಟೆ ನಮ್ದು, ನಮ್ ಸುಪರ್ದಿಗೆ ಒಪ್ಪಿಸ್ರಿ. ಇಲ್ಲ ಅಂದ್ರೆ ಖಬರ್ದಾರ್. ನೀವೆಲ್ಲದಿರಿ ಅಂತ ಗೊತ್ತಾಯ್ತೇನ್ರು? ಸುಳ್ಳಿ ಮಕ್ಕಳು. ಹೌದು, ನಾವು ನಾರಾಯಣ್ ದೊರೆಗಳ ಸೂಳೆ ಮಕ್ಕಳು. ಈ ಸೂಳೆ ಮಗ ದ್ವರಿಗಳ ಜೀತ ಬಿಟ್ಟು ಓಡ್ ಬಂದಾನ. ಕಾಣ್ತೈತಿ ದೊರೆಗಳ ಮೊಹರು.
ಸಾಹೇಬ್ರೆ ನನ್ ಗುಡ್ಸಿ ಸಾಹೇಬ್ರೆ ಹೇಳ್ಕೊಂಡು ನಡೀರಲ್ಲ. ಇಲ್ಲೋಡಿ, ಈಗ್ಲಾದ್ರೂ ನನ್ನ ಮಾತು ಕೇಳಿ. ದೊರೆ ತವ ತೆಪ್ಪಾಯ್ತು. ಇನ್ಮ್ಯಾಗೆ ನೀವು ನಾನು ನಮ್ ಹುಟ್ಟೋ ಮಗ ಸಾಯೋ ಗಂಟ ನಿಮ್ ತಾವ ಜೀತ ಮಾಡ್ಕೊಂಡಿರ್ತೀವಿ. ನಮ್ಮನ್ನ ಬಾಳೋಗ್ಬಿಡಿ ಅಂತ ಕೇಳ್ಕೊಳ್ಳಿ. ಹಠ ಮಾಡ್ಬೇಡಿ. ಹಠ ಮಾಡಿ ನಿಮ್ ಪ್ರಾಣ ಕಳ್ಕೊಂಡು ನನ್ನೊಬ್ಬಳನ್ನೇ ಈ ನರಕದಾಗ ಬಿಟ್ಟು ಹೋಗ್ಬೇಡಿ. ಕೇಳ್ಕೊಳ್ಳಿ, ತೆಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ನಿಮ್ ಪಾದಕ್ಕೆ ಬಿದ್ದು ಬೇಡ್ಕೊತೀನಿ. ನೀ ಅವನ್ ಕಾಲಕ್ಕೆ ಬೀಳ್ಬೇಡ. ನಾ ಏನ್ ತಪ್ಪು ಮಾಡಿವನಿ ಅಂತ ನಂಗೆ ನೇಣಿಗಾಗ್ತಾರೆ. ನಮ್ಮ ತಾತ ನಮ್ಮಪ್ಪ ಜೀತಕ್ಕಿದ್ರೆ ನಾನು ಜೀತಕ್ಕಿರ್ಬೇಕಾ? ನನ್ನ ಬದುಕು ನಾ ಬಾಳ್ತೀನಿ. ಇನ್ನು ಮ್ಯಾಕೆ ಹಿಂಗೆಲ್ಲ ನಡೆಯಂಗಿಲ್ಲ. ನಮಗೂ ಸ್ವತಂತ್ರ ಬಂದೈತೆ. ಕೂಳೆ ಮಗನೇ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕ್ಷಣ ಕಾಗೆ ಕೋಗಿಲ ಆಯ್ತದ? ದೊರೆಗಳು ಯಾವತ್ತೂ ದೊರೆಗಳೇ, ಜೀತಕ್ಕಿರೋರು ಯಾವತ್ತೂ ಜೀತ ಮಾಡ್ಕೊಂಡೇ ಇರ್ಬೇಕು. ನೀನ್ ಓಡೋಗಿದ್ದಲ್ದೆ ನಿಯತ್ತಿಂದ ದುಡಿತಿರೋರ್ ತಲೆ ಕೆಡಿಸಿ ಅವ್ರನ್ನ ಅಡ್ಡದಾರಿಗಳಿಯೋ ಹಲ್ಕಟ್ ಕೆಲಸ ಮಾಡಿ ಉಂಡ ಮನೆಗೆ ಎರಡು ಬಗ್ದಿದ್ಯಾ? ಇಂಥವನಿಗೆ ಏನ್ ಶಿಕ್ಷಾ ಕೊಡ್ಬೇಕು ನೀವೇ ಹೇಳ್ರಿ. ಹೇಳ್ರು. ಅವ್ರನ್ನ ಕೇಳಿದ್ರೆ ಅವ್ರೇನು ಮಾತಾಡ್ತಾರೋ? ರಾಕ್ಷಸ ಅವರು ನಾಮರ್ದಾಗಳು. ಏಯ್, ಇನ್ನು 8 ವರ್ಷ ಅಂತ ಕುಂಡಿ ಮೇಲೆ ಮೊಹರತ್ತಿಸ್ಕೊಂಡು ಪ್ರಾಣಿಗಳನ್ನು ಬದುಕ್ತೀರಿ. ಬದುಕಿದ್ರೆ ಗಂಡು ಸಂಖ್ಯೆ 4 ದಿವಸ ಒಳ್ಳೆ ಬಾಳ್ಬೇಕು. ಹೇಳ್ರೋ, ಇದೊಂದು ನಾಮರ್ದ ಊರು. ಇವನೊಬ್ಬ ನಾಮರ್ದ ದೊರೆ. ಬಡವರು ರಕ್ತ ಇರೋ ನರ ರಾಕ್ಷಸ. ಅಣೆಕಟ್ಟೆಗೆ ಬೆನ್ನು ಕೊಟ್ಟು 8 ದಿನ ಅಂತ ನಿಲ್ಲಿಸ್ತೀಯೋ ದೊರೆ. ನಮ್ಮೊಂದವ್ರ ಶಾಪ ನಿಂಗೆ ತಟ್ಟದೇ ಇರಲ್ಲ. ಒಂದಲ್ಲ ಒಂದ್ ದಿವಸ ನುಚ್ಚು ನೂರಾಗೋಯ್ತೀಯ. ಮಕ ಏನೋ ನೋಡ್ತೀಯ? ಹೇಳು ನಿನ್ನ ನಾಯಿಗಳಿಗೆ ಹಗ್ಗ ಹೇಳೇಕೆ ಅಂತ. ನಂಗಂತೂ ಈ ಬೇವಾರ್ಸಿ ಊರ್ನಾಗೆ ಬದುಕ ಕಾಸೆ ಇಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ನೀನೊಬ್ಬ ನಾಮರ್ದ ನನ್ನ ಮಗ ಅಂತ. ಮಗ, ನಾನಿನ್ನ ಜೀತಕ್ಕೆ ಬಿಡಲ್ಲ. ನಾನಿನ್ನ ಜೀತಕ್ಕೆ ಬಿಡಲ್ಲ. ನಿಮ್ಮಪ್ಪನ ಆಸೆ ಸುಳ್ಳಾಗಬಾರ್ದು. ನೀನ್ ಯಾರ ಹತ್ರನೂ ಹಾಳಾಗಿರ್ಬಾರ್ದು. ನೀನ್ ಯಾರ ಹತ್ರನೂ ಹಾಳಾಗಿರ್ಬಾರ್ದು. ನೀನ್ ದೊರೆ ಆಗ್ಬೇಕು. ನೀನ್ ದೊರೆ ಆಗ್ಬೇಕು. ಇವತ್ತಿಂದ ನೀನ್ ದೊರೆ, ನನ್ನ ದೊರೆ.
ಯಾಕೆ? ನೀವು ಇಲ್ಲಿ ಕರ್ಕೊಂಡ್ ಬಂದಿದ್ದು ಅವನ್ ಗೊತ್ತಿಲ್ಲ. ನಾನು ಹೋಗ್ಬೇಕು. ಹೋಗ್ಲಾ? ಕಾಡ, ಇದು ಯಾವುದೋ ಜಾತಿ ಮರಿ. ತಿದ್ದಿ ತೀಡಿದ್ರೆ ತುಪಾಕಿ ಆಯ್ತದೆ. ಒಂದೆರಡು ತುತ್ತು ಅನ್ನ ಹಾಕಿ ಅರಮನೆಯಾಗಿ ಇಟ್ಕೋ. ಬೇಟೆ ಆಡಕ್ಕೆ ಬೇಕಾಯ್ತದೆ. ಏ ಪಿಳ್ಳೆ, ಬಾರೋ ಇಲ್ಲಿ. ನಾನ್ ಪಿಳ್ಳೆ ಅಲ್ಲ, ಹುಡುಗ. ಏನ್ ನಿನ್ನ ಹೆಸರು? ದೊರೆ. ದೊರೆ? ಸುತ್ತಮುತ್ತಲಿರೋ 106 ಹಳ್ಳಿಗೆ ನಾರಾಯಣ ದೊರೆಗಳೇ ದೊರೆಗಳು. ಬೇರೆ ದೊರೆ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಹಾ, ನಿನ್ನ ಹೆಸರು ಕರಿಯ? ಇಲ್ಲ, ದೊರೆ. ಕರಿಯ? ಇಲ್ಲ, ದೊರೆ. ಕರಿಯ? ನನ್ನ ಹೆಸರು ದೊರೆ. ಕರಿಯ? ನನ್ನ ಕುಂಕುಮನ ಕಿತ್ಕೊಂಡೆ, ನನ್ನ ಸಂತೋಷನ ಕಿತ್ಕೊಂಡೆ. ಈಗ ನನ್ನ ಮಗನ ಕಿತ್ಕೊಂಡಿದ್ಯಾ, ನನ್ನ ದೊರೆನ ಕಿತ್ಕೊಂಡಿದ್ಯಾ. ಆ ಮಾರಮ್ಮ ದೇವತೆ ನಿನ್ನ ಸುಮ್ಮನೆ ಬಿಡಾಕಿಲ್ಲ. ನನ್ನ ಮಗನ ನನಗೆ ಕೊಡು, ನನ್ನ ಮಗನ ನನಗೆ ಕೊಡು. ಯಾಕೆ ಪಡ್ಕೋತೀಯ? ನಿನಗೆ ಊರಾಗೆ ಕಾಲಿಡಬಾರ್ದು ಅಂತ ಬಹಿಷ್ಕಾರ ಹಾಕ್ನಿಲ್ಲ, ಮತ್ತ್ಯಾಕ್ ಬಂದೆ? ಕಾಡಣ ಕಾಡಣ, ನನ್ ಮಗನ್ ನನಗೆ ಕೊಟ್ಟು ಬಿಡು. ನಿಮ್ ಊರೊಳಕ್ಕೆ ನಾನ್ ಕಾಲಿಡಕ್ಕಿಲ್ಲ. ಓ, ಆ ಕರಿಯ ನಿನ್ ಮಗನ? ನಿನ್ ಮಗ ಬೋ ಅದೃಷ್ಟ ಮಾಡವನೆ. ದ್ವಾರಿಗಳ ಕೃಪೆ ಆಗೈತೆ ಅವನ್ ಮ್ಯಾಕೆ. ಇನ್ ಮ್ಯಾಕೆ ಈ ಅರಮನೆಗೆ ಹುಲಿ ಬೆಳೆದಂಗ್ ಬೆಳಿತಾನೆ. ನಿನ್ ಜೊತೆಗಿದ್ರೆ ಅರವಟ್ಟೆ ತಿಂದು ಸುಮ್ಕೆ ಸಾಯ್ಬೇಕಾಯ್ತದೆ. ಹೊಂಟೋಗು. ಇಲ್ಲ, ನನ್ನ ಮಗ ನನ್ ತಾವಿರ್ಬೇಕು. ನಾನವ್ನ ಇಲ್ಲಿರಕ್ ಬಿಡಕ್ಕಿಲ್ಲ. ಕಾರಣ ದಯವಿಟ್ಟು ನನ್ ಮಗನ ಕೊಟ್ಬಿಡು. ಕಿರಿಚ್ಕೋಬೇಡ. ಅವ್ನ್ ನಿನ್ ಮಗ ಅಂತ ದ್ವಾರಿಗಳಿಗೆ ಗೊತ್ತಾದ್ರೆ ಕರ್ನಿಂಗನ್ ಕಳ್ಸಿದ ಜಾಗಕ್ಕೆ ಅವನ್ನೂ ಕಳಿಸ್ಬಿಡ್ತಾರೆ. ಸುಮ್ಕಿದ್ರೆ ದೂರದಿಂದಾದ್ರೂ ನಿನ್ ಮಗನ್ ಮುಖ ನೋಡ್ಕೊಂಡು ಸಂತೋಷ ಪಡಬಹುದು. ಹೊಂಟೋಗು, ಹೊಂಟೋಗು. ಏಯ್, ಇವಳನ್ನ ಎಳಕೊಂಡೋಗಿ ಊರಾಚೆ ಬಿಟ್ಬಾರ. ಯಾಕೋ ಕರಿಯ, ಉಣ್ತಾ ಇಲ್ವಂತೆ ನೀನು? ಏಯ್, ಏನ್ ಬೇಕೋ ನಿನಗೆ? ಅವ್ವ ಬೇಕೋ. ಇನ್ನೊಂದ್ ಕಿತ ಅವ್ವಾಗಿವ್ವ ಅಂದೆ ಮಸ್ಲೆ ಹೊಂಡಕ್ ಹಾಕ್ಬಿಡ್ತೀನಿ. ತಿನ್ನು. ಹ, ಏನೋ ನಿನ್ನ ಹೆಸರು? ದೊರೆ. ಚಂದೈತೆ ನಿನ್ನ ಹೆಸರು. ನಿಂಗ ಅಪ್ಪ ಅವ್ವ ಇಲ್ವಾ? ಅಪ್ಪ ಇಲ್ಲ, ಅವ್ವ ಅದಳೆ. ನಂಗ ಅವ್ವ ಇಲ್ಲ, ನಿಂಗಪ್ಪ ಇಲ್ಲ. ನೀನ್ ನನ್ ಜೊತೆನೆ ಇರ್ತೀಯಾ? ದೊರೆ, ಇದು ಕೊಚ್ಚ, ಇದನ್ನ ಮರೆಯುತ್ತೈತೆ, ಅದ್ ನಂಗೆ ಕೊಡ್ತೀಯಾ? ದೊರೆ, ಇಲ್ಲೇರು, ಬೇಗ ಬರ್ತೀನಿ. ಎಲ್ಲೋಗ್ಬೇಡ. ದೊರೆಗಳೇ, 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 ಆ ಬರ್ಮಣ್ಣ ಗುಂಪಿನವರು ನಮ್ ದವಸ್ಥಾನಗಳನ್ನ ದೋಚಿದ್ದು ಅಲ್ದೆ ನಿಮ್ ದೊರೆ ತಾಕತ್ತಿದ್ರೆ ಬಿಡಿಸ್ಕೊಂಡು ಹೋಗಿ ಅಂತ ಸವಾಲ್ ಬೇರೆ ಹಾಕವ್ರೆ. ಇದ್ರಾಗ ಯೋಚನೆ ಮಾಡೋದೇನೈತೆ ದೊರೆ?
ಸಿಂಹದ ಮರಿ ಹಂಗ್ ಬೆಳೆಸಿಲ್ವಾ ಕರಿಯನ್ನ ನೀವು ಅನ್ನಿ ಅವನಿ ಸವಾಲಿಗೆ ಜವಾಬ್ ಕೊಟ್ಟೆ ಬರ್ತಾನೆ. ಕರಿಯೋ ಕಣೋ ಮಗನೇ ಬೇಸ್. ಈ ದಿವ್ಸ ನಿನಗೆ ಇಟ್ಟಾಗ ಸಾಕಿದ್ಕೆ ನನ್ ಋಣನ ತೀರಿಸ್ಬಿಟ್ಟೆ. ಕಾಡ ಏಳ್ದಂಗೆ ನೀನು ದಿಟವಾಗ್ಲೂ ಸಿಂಹದ ಮರಿದೆ. ನನ್ನ ಹತ್ರ ಜೀತರಿಂದ ತಪ್ಪಿಸ್ಕೊಂಡು ಓಡೋಗಿದ್ದಲ್ದೆ ಕಾಡ್ನಾಗೆ ಗುಂಪು ಕಟ್ಕೊಂಡು ನನಗೆ ಸವಾಲಾಗ್ತೀರಾ ನನ್ನ ಮಕ್ಕಳ? ದೊರೆ, ನಾರಾಯಣ ದೊರೆ. ಜೀತ ಅಂತ ನಮ್ಮ ಬಡವ್ರ ರಕ್ತ ಕುಡಿತಾರ ನೀನು ದೊರೆತಾರ ಅಲ್ಸಕ್ಕೆ. ಇವತ್ತಲ್ಲ ನಾಳೆ ಒಬ್ಬ ದೊರೆ ಬರ್ತಾನೆ, ಬಂದೇ ಬರ್ತಾನೆ. ಏನ್ ಶರಣಯ್ಯ, ಯಾಕೆ ಓಡೋಡ್ ಬಂದಿದ್ದೀರಿ? ಗುರವ್ವ, ನಿನ್ನ ಮಗನ್ ನೋಡ್ಬೇಕು ಅಂತ ಬಹಳ ಆಸೆ ಪಡ್ತಿದ್ದಲ್ಲವಾ? ಇವತ್ತು ನಿನ್ ಮಗ ಈ ಕಡೆನೆ ಬರ್ತಾವ್ ಕಣವ. ಬರ್ತಾವನೆ ಕಣವ, ನಿನ್ ಮಗ ಈ ಕಡೆ ಬರ್ತಾವನೆ. ಬೆಳೆದಿರೋ ನಿನ್ ಮಗನ್ನ ಕಣ್ ತುಂಬ ನೋಡಿ ಅನಂತೆ ಪಡ್ಬೋದು. ನೋಡವ ಬರ್ತಾವನೆ. ಏನವ ಏನ್ ಮಾಡ್ತಿರೋದು? ಏನ್ ಮಾಡ್ತಿದ್ಯಾ? ಸ್ವಲ್ಪ ಸಮಾಧಾನ ತಗೋ. ನಿನ್ ಮಗ ಅಂತ ಗೊತ್ತಾದ್ರೆ ಆ ಪಾಪಿದವರೇ ಅವನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಣವ. ಸ್ವಲ್ಪ ತಾಳ್ಮೆ ತಗೊಳವ. ನಾನ್ ಭುಜದ ಮಟ್ಟಕ್ಕೆ ಬೆಳೆದ್ರು ಈ ಅಜ್ಜನಿಗೆ ನಮಸ್ಕಾರ ಮಾಡೋದ್ ಬಿಡ್ಲಿಲ್ವಲ್ಲ ಮಗ ನೀನು. ಅಜ್ಜ, ನಾನಿನ್ ಸಮಾಧಾನ. ನೀನನ್ನ ಸಾಕಿ ಸಲಹಿದ್ಕಲ್ವಾ, ನಾನ್ ಈ ಸ್ಥಿತಿಲಿ ಇರೋದು. ಹೆಂಗ್ ಬಿಟ್ರೆ ನನಗ್ ಬೇರೆ ಯಾರಿದಾರೆ ಹೇಳು? ನಿನ್ ಬಿಟ್ರೆ ನನಗಾರು ಯಾರಿದಾರ ಮಗ? ಎಂಡ್ರ ಮಕ್ಕಳ ಹಿಂದಿಲ್ಲ ಮುಂದಿಲ್ಲ. ಜೀವಮಾನ ಪೂರ ದ್ವಾರಿಗಳ ಸೇವೆ ಮಾಡೋದ್ರೊಳಗೆ ಕಳೆದೋಯ್ತು. ಕೊನೆ ಕಾಲ್ದಾಗೆ ನನ್ನ ಬಾಯಾಗ ನೀರ್ ಬಿಡಾಕೆ ಅಂತ ಆ ದ್ಯಾವ್ರು ನಿನ್ನ ನನ್ನ ನೆಂಟು ಬೆಸ್ತವ್ನೆ ಮಗ, ಬೆಸ್ತವ್ನೆ. ಅಜ್ಜ, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಆಯ್ತು, ನಾನು ಸಾರೋಟ್ಗೆ ಕುದುರೆ ಕಟ್ತೀನಿ. ಹೋಗ್ ಮಗ ಹೋಗ್.
ಒಂದವ ನಿಂತ್ಕೊಳ್ಳವ ಒಂದವ ಸತಾಯಿಸ್ಬೇಡ ಕಣವ ನನ್ ಕೈಲಿ ಓಡಕ್ ಆಗಕ್ಕಿಲ್ಲ ಕಣೆ ನೀನ್ ಗೆಳಗರು ಹಂಗ ಓಡಿದ್ರೆ ನಾ ಮುತ್ತಿ ಹೆಂಗ್ ಬರ್ಲೆ ಎಣ್ಣೆ ಹಚ್ಚಿ ನೀರಿರ್ತೀನಿ ಬಾವಾ ನಂಗೆ ಇಷ್ಟ ಬೇಗ ಬೇಡ ಶಾಲೆಗೆ ಹೋಗ್ಬೇಕು ಬಾವಾ ಸರಿ ಉಸಾರ ಕರ್ಕೊಂಡು ಹೋಗು ದ್ವಾಪಾನ ನೀ ಸುಮ್ಕಿರವ ನಮ್ ಕರಿಯ ಇಟ್ಟ ಮ್ಯಾಕೆ ಒಂದ್ ಆನೆ ಬಲ ಇದ್ದಂಗಲ್ವಾ ನೀ ನಡಿ ಮಗ ನನ್ನ ಹತ್ರ ಮಾತಾಡಲ್ವಾ ಯಾಕೆ ಸಕ್ಕಿದ್ಯಾ ನಾನ್ ದೊರೆ ಅಲ್ಲ ಕರಿಯ ನಾನ್ ಚಿಕ್ಕ ವಯಸ್ಸಿಂದಾನು ನಿನ್ ಕರೀತಾ ಇರೋದು ದೊರೆ ದೊರೆ ಅಂತಾನೆ ನಿನ್ ಹೆಸರು ದೊರೆ 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 ನೋಡು ನೀನ್ ನಾನ್ ಹೇಳ್ದಂಗ್ ಕೇಳ್ಬೇಕು ಹಾಗಾದ್ರೆ ನೀನು ನಾ ಹೇಳ್ದ ಕೇಳ್ಬೇಕು ಓ ಕೇಳ್ತೀನಿ ದಿನ ಸಾಲಿ ಹೋಗುವಾಗ ಜೀದೋರ್ ಮೇಲೆ ಕಾಲಿಟ್ಟು ಸಾಲ್ಟ್ ಹತ್ತಿಯಲ್ಲ ಇದ್ ಸರಿನಾ ಅವರು ನಮ್ಮಂಗೆ ಮನುಷ್ಯಲ್ವಾ ಅಯ್ಯೋ ನಂಗಿದೆಲ್ಲ ಹೊಳಿಲೇ ಇಲ್ಲ ಇನ್ಮೇಲೆ ಹೀಗ್ ಮಾಡಲ್ಲ ಹೊನ್ನೆ ನೀನ್ ಕೊಟ್ರೆ ನವಲ್ಗರಿನ ನನ್ ಜೀವದ ಕಾಪಾಡ್ಕೊಂಡಿವ್ರಿ ಇದ್ರ ಮೇಲೆ ಆಣೆ ಮಾಡಿ ಹೇಳು ಇನ್ನೊಂದ್ಸಲ ಈ ತರ ಮಾಡಲ್ಲ ಅಂತ ಸರಿನಾ ಮೇಷ್ಟ್ರೆ ಬಾಮ್ಮ ಕೂತ್ಕೋ 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 ಕೂತ್ಕೋಮ್ಮ ಕೂತ್ಕೋ ಯಾರದು ಗಲಾಟೆ ಮಾಡ್ತಿರೋದು ಮೇಷ್ಟ್ರೆ ಯಾಕೆ ಇವ್ರನ್ನೆಲ್ಲ ಹೀಗ್ ಕೂರ್ಸಿದೀರಾ ಅವ್ರೆಲ್ಲ ತಪ್ಪು ಮಾಡ್ಯಾರಮ್ಮ ಮತ್ ನಾನ್ ದಿನ ತಪ್ಪು ಮಾಡ್ತೀನಿ ನಾನ್ ಹಿಂಗ್ ಕೂರ್ಸೋದೇ ಇಲ್ವಲ್ಲ ನೀನ್ ದೊರೆ ಮಗಳಲ್ವಾ ನೀನ್ ತಪ್ಪು ಮಾಡಿದ್ರು ಸರಿ ಸರಿ ಮಾಡಿದ್ರು ಸರಿ ಮೇಷ್ಟ್ರೆ ನಾನು ಒಂದ್ಸತಿ ಹೀಗ್ ಕೂತ್ಕೊಳ್ಳ ಬೇಡಮ್ಮ ಕೂತ್ಕೋತೀನಿ ಮೇಷ್ಟ್ರೆ ಬೇಡ ಅಂದ್ರೆ ಕೂತ್ಕೋಬೇಕು ಅಂದ್ರೆ ಸರಿಮ್ಮ ಕೂತ್ಕೋ ನನಗ್ ಹಾಗೆ ಕೂತ್ಕೊಳ್ಳೋಕೆ ಬರಲ್ಲ ನಾನೇನ್ ಮಾಡ್ಲೆ ಮೇಷ್ಟ್ರೆ ನೀವ್ ಒಂದ್ಸತಿ ಕೂತ್ಕೊಂಡ್ ತೋರಿಸ್ತೀರಾ ನಾನಾ ಓ ಮೇಷ್ಟ್ರೆ ಬೇಡವಾ ನೀವ್ ಕೂತ್ಕೊಳ್ಳಿಲ್ಲ ಅಂದ್ರೆ ನಂಗೆ ಅಳು ಬರುತ್ತೆ ಸರಿ ಒಂದೂರ್ನಾಗೆ ಒಬ್ರ ರಾಜ್ಕುಮಾರಿ ಇದ್ಲಂತೆ ಅವಳಿಗೆ ತಲೆ ತುಂಬಾ ಬಂಗಾರದ ಕೂದ್ಲಿದ್ವಂತೆ ಅದಕ್ಕೆ ರಾಜ ಅವಳ ಮನೆಯಿಂದ ಆಚೆಗೆ ಕಳಿಸ್ತೀನಿಲ್ವಂತೆ ಅನ್ನವ ಒಂತಿತ್ತುವ ಜಾಣೆ ಆ ರಾಜ್ಕುಮಾರಿ ಏನ್ ಮಾಡಿದ್ಲು ಹಠ ಮಾಡ್ಕೊಂಡು ಪ್ಯಾಟೆ ನೋಡ್ತೀನಿ ಅಂತ ಆಚೆ ಓದ್ಲಂತೆ ಅದೇ ಹೊತ್ನಾಗೆ ಕಳ್ರು ಕಾಯ್ಕೊಂಡಿದ್ದು ಅವಳನ್ನ ಎತ್ಕೊಂಡು ಹೋಗ್ಬಿಟ್ರಂತೆ ನಂಗೇನ್ ಕತೆನೂ ಬೇಡ ಅಜ್ಜಿ ನಾನ್ ಯಾವ ಕತೆನೂ ಕೇಳಲ್ಲ ನಂಗ್ ಊರಬ್ಬ ನೋಡ್ಲೇಬೇಕು ಕರ್ಕೊಂಡ್ ಹೋಗ್ತೀಯಾ ಹೆಂಗವ್ವ ಕರ್ಕೊಂಡೋಗ್ಲಿ ನೀ ಉಪ್ಪರಿಗೆ ಮ್ಯಾಲಿಂದಾನೆ ಅದನ್ನೆಲ್ಲ ನೋಡ್ಬೇಕು ಅಂತ ದೊರೆಗಳು ಅಪ್ಪಣೆ ಮಾಡವ್ರೆ ಅವ್ರ ಮಾತನ್ ಮೀರಿ ನಾ ಏನಾರ ನೀನ್ ಕರ್ಕೊಂಡ್ ಹೋದ್ರೆ ನನ್ನ ತುಂಡ ಕತ್ತರಿಸಿ ಒದ್ದುಗಳ್ಗ ಹಾಕ್ಬಿಡ್ತಾರೆ ಬ್ಯಾಡ ಕಣವ ನಂಗ್ ಅದೆಲ್ಲ ಗೊತ್ತಿಲ್ಲ ನಾವ್ ಊರಬ್ಬ ನೋಡ್ಲೇಬೇಕು ಹೆಂಗವ್ವ ಹಿಂಗ ನಾ ಹೇಳ ಮಹಾಜನಗಳು ಸಾವಧಾನ ಶಾಂತಿಯಿಂದ ಕೂತ್ಕೋಬೇಕು ಧರ್ಮಸಾಗರದ ನಾರಾಯಣ ದೊರೆ ಕುಂಡಿಗೆರೆಯ ವೀರೇಂದ್ರ ದೊರೆ ಅಡಗಲಿಯ ವಿಕ್ರಮ್ ದೊರೆ ಅವರವರ ಜಟ್ಟಿಗಳ ಸಮೇತ ಸಿದ್ಧವಾಗವ್ರೆ ಇನ್ನೇನು ಕುಸ್ತಿ ಪ್ರಾರಂಭ ಆಯ್ತದೆ ತಾವುಗಳೆಲ್ಲರೂ ಗಲಾಟೆ ಮಾಡದೆ ಕೂತ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕಾಯ್ತಾವ್ರಿ ಧರ್ಮಸಾಗರದ ಜಟ್ಟಿ ಎಲ್ಲೇ ಇದ್ರು ಬೇಗ ಬರಬೇಕು ಬೇಗ ಬರಬೇಕು
ಎಲ್ಲೋಗ್ ಸತ್ನೋ ಆ ನನ್ನ ಮಗ ಉಸ್ತಾದ್. ಧರ್ಮಸಾಗರದ ಜಟ್ಟಿ ಪತ್ತೇನೇ ಇಲ್ಲ, ಎಲ್ಲೋ ಭಯ ಪಟ್ಕೊಂಡು ಬಿಲಾ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ಧರ್ಮಸಾಗರದಲ್ಲಿ ಕುಸ್ತಿ ಮಾಡೋ ಗಂಡಸ್ರು ಯಾರು ಇಲ್ವಾ? ಏಯ್, ಬಳೆ ತಗೊಂಬಂದ್ರೋ ತೊಡ್ಸೋಣ, ಸೀರೆ ತಗೊಂಬಂದ್ರೋ ಉಡ್ಸೋಣ. ಹೊರಗಡೆ ಗಂಡಸರಿಲ್ಲ ಅಂತ ಹೇಳ್ಬೇಡಿ, ಕುಸ್ತಿ ಮಾಡೋಲ್ಲ ಅಂತ ಹೇಳಿ. ಅಷ್ಟು ಧೈರ್ಯ ಇರೋ ಗಂಡ್ಸಾದ್ರೆ ಇಳಿಯೋ ಅಖಾಡಕ್ಕೆ, ಉಳಿಸ್ಕೊಂಡ್ ನೀನ್ 100 ಮರ್ಯಾದೆನ. ನಿನ್ ಮಗನ ಅವನೇ ನಿನ್ ಮಗ. ಕುಸ್ತಿ ಪಂದ್ಯ ಗೆದ್ದು ಊರಿನ ಮಾನ ಉಳಿಸವನೆ ನೋಡವ. ಎದ್ದೇಳು. ಇನ್ಮೇಲೆ ನಾ ಸಾರೋಟ್ ಹತ್ವಾಗ ಯಾರು ಬೆನ್ ಕೊಡ್ಬಾರ್ದು, ಗೊತ್ತಾಯ್ತಾ? ಹೋಗ್ ನೀನ್ ಕೆಲ್ಸ ನೋಡ್ಕೊ. ಇನ್ನೊಬ್ಬರು ಬೆನ್ಮೇಲೆ ಕಾಲಿಡದೆ ನಾವುಗಳು ಸಾರೋಟು ಹತ್ತಕ್ಕಾಗಲ್ಲ, ದೊರೆಗಳು ಆಗಕ್ಕಾಗಲ್ಲ. ಇದು ತಪ್ಪು ಅಪ್ಪಯ್ಯ. ಚಿಕ್ಕ ಬಾಯಿನಾಗೆ ದೊಡ್ಡ ಮಾತು ಬತ್ತೈತೆ. ಬುಡಿ ದೊರೆ ಚಿಕ್ಕ ಮಗ. ಇದು ಬಿಡೋ ವಿಷಯ ಅಲ್ಲ ಕಾಣ. ಇವತ್ತು ಈ ಪದ್ಧತಿ ತೆಪ್ಪು ಅಂತಾಳೆ, ನಾಳೆ ನಾವೇ ತೆಪ್ಪು ಅಂತಾಳೆ. ಏನು ಸಣ್ಣ ಮಗ ತಿಳಿಲಾರ್ದೆ ಮಾತಾಡ್ತಿದ್ದೆ, ಮುಂದೆ ಹೋಯ್ತಾ ಹೋಯ್ತಾ ಎಲ್ಲ ಸರಿ ಹೋಯ್ತದೆ. ನೀನ್ ನಡಿ ಮಗ. ಕರಿಯ ಹುಷಾರ್ಲೆ ಕರ್ಕೊಂಡೋಗ್ಬಾ. ಹೊನ್ನಿ,
ಇವತ್ತು ನನಗೆ ಸಂತೋಷ ಆಗೈತೆ ಗೊತ್ತಾ? ಯಾಕೆ? ನೀನು ಜೀತಗಳ ಮೇಲೆ ಕಾಲಿಡದೆ ಸಾರೋಟ್ ಹತ್ತಿಯಲ್ಲ, ಅದಕ್ಕೆ. ನನಗೂ ಅಷ್ಟೇ ತುಂಬಾ ಸಂತೋಷ ಆಗ್ತಾ ಇದೆ. ದೊರೆ ಇವತ್ತು ತೆಪ್ಪ ನಾನ್ ನಡೆಸ್ಲಾ? ತೆಪ್ಪ ನೀ ನಡೆಸ್ತೀಯ? ಇದೇನ್ ರಸ್ತೆಲಿ ಹೋಗೋ ಚಿಕ್ಕದ ಬಂಡಿ ಅನ್ಕೊಂಡ್ಯಾ? ಈ ನದಿ 100 ಸುಳಿಗಳಿದೆ, ಮೊಸಳೆಗಳಿದೆ, ಅದೆಲ್ಲ ಆಗಕ್ಕಿಲ್ಲ. ದಿನ ನೀನ್ ಹೇಳ್ದಂಗ್ ನಾನ್ ಕೇಳಿಲ್ವಾ? ಇವತ್ ನಾನ್ ಹೇಳ್ದಂಗ್ ನೀನ್ ಕೇಳಲೇಬೇಕು. ಕೊಡು. ಹಾ ಸರಿ ಸರಿ. ಹಂಗೆ ಸರಿಯಾಗಿ. ಕಾಡಜ್ಜ, ಶಾಲಿಗೋದು ಅನ್ನಿ ಇನ್ನೂ ಮನೆಗ್ ಬಂದಿಲ್ಲ. ಮಳೆ ಬೇರೆ ಬರಂಗಾತು. ಆ ಮಗಿಗೆ ನೀರು ಅಂದ್ರೆ ಸಾನೆ ಭಯ. ಯೋಚನೆ ಮಾಡಬೇಡ ಬಿಡವ್ವ, ಕರಿಯ ಜೊತೆಗವ್ನೆ, ಯಾಕವ ಭಯ? ಅಲ್ಲ, ದೊರೆಗಾದ್ರೂ ಒಂದ್ ಮಾತು ಹೇಳವ ಅಂತ. ಹಾಗೆಲ್ಲ ಮಾಡ್ಬೇಡವ. ಹೊಳೆಯಾಗೆ ನೀರ್ ಏರಿರ್ಬೇಕು, ಇಳಿದ ತಕ್ಷಣ ಬರ್ತಾರೆ. ಸರಿ ಒಸಿ ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಮಾಡು, ಹಂಗೆ ಮಾಡು. ನೋಡು, ಇಲ್ಲಿ ಮಾವಿನ ಹಣ್ಣಿದೆ, ದ್ರಾಕ್ಷಿ ಇದೆ, ಜೇನುತುಪ್ಪ ಇದೆ, ದಾಳಿಂಬೆ ಇದೆ. ನೀನು ಯಾವ್ದು ಬೇಕೋ ಅದು ತಿನ್ನು. ನೀನೇ ತಿನ್ಸು. ನಾನಾ? ನಂಗ್ ಹಸ್ವಾಗ್ತಿದೆ, ಬೇಗ. ಸರಿ ಸರಿ. ಒನ್ನಿ ಮನೆಗ್ ಬರ್ತಾರೆ ಈಸ್ಯಾನ, ನೀ ಇಲ್ಲಿ ಗಂಟ ಅಂದ್ರೆ ಯಾಕೆ ಹೇಳಿಲ್ಲ? ಮುದುಕಿ, ನಿನಗೆ ತಿಂದು ತಿಂದು ನೆಣ ಜಾಸ್ತಿ ಆಗೋಯ್ತು. ಒಂದಿ ನೋಡ್ಕೊಳಕ್ಕಿಂತ ಗನಂದಾರಿ ಕೆಲಸ ನಿನ್ಗೆ ಇನ್ನೇನೈತೆ? ಅದು ಕಾಡಜ್ಜ ಒಳ್ಯಾಗ ನೀರ್ ಏರೈತೆ ಅಂದ, ಅದಕ್ಕೆ ಹುಸಿ ತಡ ಆಗಿರ್ಬೋದು. ನಾನೇ ಹೋಗಿ ಹುಡ್ಕೊಂಬತ್ತೀನಿ ಅಂತ ಹೋಗವ್ನೆ. ಈ ಮಧ್ಯರಾತ್ರಿನಾಗೆ ಎಲ್ಲಿ ಅಂತ ಹುಡ್ಕೋದು? ಹೋಗ್ರೋ, ಹೋಗಿ ಎಲ್ಲಿದ್ರು ಹುಡ್ಕೊಂಬರ್ರೋ. ಯಾಕೆ ಹೊಡಿತಾ ಇದ್ದೀರಾ?
ದೊರೆ ಮಗ 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 ಅಯ್ಯಯ್ಯೋ ಯಾರು ಹೆಂಗ್ ಹೊಡೆದು ಬಿಟ್ಟವ್ರೆ ಪಾಪಿಗಳು ಮಗ ಬಾ ಮಗ ಬಾ ದೊರೆ ದೊರೆ ನಿನ್ನ ನೋಡ್ಬೇಕು ನೋಡ್ಬೇಕು ಅಂತ ಹಂಬಲಿಸ್ತಿದ್ದೆ ನನಗೆ ಅದ್ಯಾವ್ರು ನಿನ್ನ ಈ ಸ್ಥಿತಿನಲ್ಲಿ ನೋಡೋ ಹಾಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಮಾತಾಡೋದೊರೆ ನೋಡೋದೊರೆ ದೊರೆ ಏಯ್ ನನ್ನ ಮಗನ್ನ ಮುಟ್ಟಿದ್ರೆ ಕೊಚ್ಚಾಗ್ಬಿಡ್ತೀನಿ. ಮರವಾದೆಯಿಂದ ಹೇಳ್ತೀವಿ ಹೊಂಟೋಗಿಲ್ಲಿಂದ ಹೊಂಟೋಗಿಲ್ಲಿಂದ. ದೊರೆಗಳು ಅಪ್ಪಣೆ ಮಾಡವ್ರೆ, ಕರಿಯನ್ನ ಕರ್ಕೊಂಡೋಗಕ್ ಬಂದಿವ್ನಿ. ಯಾರೋ ಕರಿಯ ಯಾರು ಕರಿಯ? ಅವನು ನನ್ನ ಮಗ, ನನ್ನ ದೊರೆ. ಪೀಡೆ ಪಿಶಾಚಿ ಪಾದ ಒತ್ಕೊಂಡಿರೋ ನೀನು ಮನುಷ್ಯನ? ಛೀ, ಆ ದುಷ್ಟಿನ ಜೊತೆ ಸೇರ್ಕೊಂಡು ಏಟು ಹೆಣ್ಮಕ್ಳ ಬಾಳ್ನ ಹಾಳ್ ಮಾಡಿದ್ಯಾ, ಏಟು ಹೆಣ್ಮಕ್ಳ ಮಾಂಗಲ್ಯನ ಕಿತ್ತಿದ್ಯಾ, ಏಟು ಮಕ್ಕಳನ್ನ ತಬ್ಲಿ ಮಾಡಿದ್ಯಾ. ನೀನ್ ಸಂದಾಕಿರಕ್ಕಿಲ್ಲ, ಆ ದೇವ್ರು ನೀನು ಸಂದಾಕಿಡಕ್ಕಿಲ್ಲ. ನೀನ್ ಹಾಳಾಗೋಗ್ತೀಯ, ನೀನ್ ಹಾಳಾಗೋಗ್ತೀಯ. ನಿನ್ ನೋವು ನನಗ ಅರ್ಥ ಆಯ್ತದೆ. ನಾನು ಬೋ ತಪ್ಪು ಮಾಡ್ಬಿಟ್ಟೆ. ಅದು ಈಗ ನನಗ ಅರ್ಥ ಆಯ್ತಾ ಅದೇ. ಕರಿಯ ಇನ್ನೂ ಬದುಕ್ಬೇಕು, ಬಾಳ್ಬೇಕು. ಅದಕ್ಕೆ ಅವನ್ನ ನನ್ನ ಜೊತೆ ಕಳಿಸ್ಬಿಡವ, ಕಳಿಸ್. ಇಲ್ಲ, ನನ್ ಮಗನ್ನ ಮುಟ್ಟಿದ್ರೆ ಕೈ ಕಳೆದಾಕ್ಬಿಡ್ತೀನಿ. ನನ್ ಮಗನ್ ತಾವ ನನ್ಗಾಗಿರೋ ಅನ್ಯಾಯನ ಹೇಳ್ಕೋಬೇಕು. ಆ ಚಂಡಾಳ್ ದೊರೆನ ನಾನ್ ಬಿಡಕ್ಕಿಲ್ಲ. ಉಸಿರು ಹೆಚ್ಚೈತೆ ಅಂತ ಕೆಂಡ ಉರ್ದಿದ್ರೆ ಅದು ಉರ್ದು ಜ್ವಾಲೆ ಆಯ್ತದೆ. ನೀನು ಎಣ್ಣೆಂಗ್ಸು ಆಟ ಬಿಟ್ಬಿಡವ. ಕರಿಯ ಕರ್ನಿಂಗನ್ ಮಗ ಅಂತ ದೊರೆಗಳಿಗೆ ಗೊತ್ತಾದ್ರೆ ಅವನ್ನ ಸಾಯಿಸ್ಬಿಡ್ತಾರೆ. ಊರವ, ನಿನ್ ಮಗನ್ ಸಾವಿಗೆ ನೀನೇ ಕಾರಣ ಆಗ್ಬೇಕಾ? ನಿನ್ನ ಪಿರುತಿನೇ ಅವನ್ ಕೊರಳಿಗೆ ಉರ್ಲಾಗ್ಬೇಕೇನವ್ವ? ಹೇಳವ್ವ, ಆಟ ಒಳ್ಳೇದಲ್ಲವ, ಕಳಿಸ್ಬಿಡವ. 20 ವರ್ಷದಿಂದ ಈ ಮಾತನ್ನ ಕೇಳಿ ಕೇಳಿ ನೊಂದು ಬಿಟ್ಟಿದ್ದೀನಿ ಕಾಳ. ನನ್ನ ಮಗ ಬದುಕಿದ್ರು ಅವನ್ನ ನೋಡ್ದಂಗೆ ಮಾತಾಡ್ದಂಗೆ ಮಾಡ್ಬಿಟ್ಟಿದ್ದೀರಿ. ಇಲ್ಲ ಇಲ್ಲ, ನನ್ ಮಗ ಸಾಯ್ಬಾರ್ದು. ಅವನೆಲ್ಲಿದ್ರು ಸಂದಾಕಿರ್ಬೇಕು, ಸಂತೋಷವಾಗಿರ್ಬೇಕು.
ಅವನ ನಾನು ದೂರದಿಂದ ನೋಡಿ ಸಂತೋಷ ಪಡ್ತೀನಿ. ಆ ದೇವ್ರು ತಾವು ಬೈದ್ರೆ ನನ್ನ ಮಗ ಇವತ್ತಲ್ಲ ನಾಳೆ ನನ್ ತಾವು ಬಂದೇ ಬರ್ತಾನೆ, ನನ್ ತಾವು ಬಂದೇ ಬರ್ತಾನೆ. ನನ್ನ ಮಗನ್ನ ಕರ್ಕೊಂಡೋಗು ಕಾಳ. ನಾನು ಯಾಕೆ ಹೊಡೆದ್ರು? ನಾನೇನ್ ತಪ್ಪು ಮಾಡಿದೆ ಕಣಜ? ಮಗ ಆಗಿದ್ದಾಗೋಯ್ತು, ಮರ್ತ್ ಬಿಡು. ಅಂದ್ರೆ ಏನೇ ನೋವಾದ್ರು ಮರ್ತು ಬಿಡ್ಬೇಕು. ಎಷ್ಟೇ ಕಷ್ಟ ಬಂದ್ರು ಬಾಯ್ ಬಿಡ್ಬಾರ್ದು. ಯಾಕಂದ್ರೆ ನಾವೆಲ್ಲ ಬಡವರು ಅಲ್ಲ ಕಣಜ? ಉನ್ನ ಶಾಲೆಗೆ ಕರ್ಕೊಂಡು ಹೋದವನು ರಾತ್ರಿ ಎಲ್ಲ ಬರ್ದೆ ಹೋದಾಗ ದೊರೆಗಳು ಸಿಟ್ಟಿ ಗೆದ್ದದ್ದು ತೆಪ್ಪ ಮಗ. ಅಜ್ಜ, ಹೊನ್ನಿ ನದಿಲ್ ಜಾರ್ ಬಿದ್ದಿದ್ದಕ್ಕೆ ನಾನು ಹೊಣೆನ ಕಣಜ. ವಿಷಯ ಏನಂತ ತಿಳ್ಕೊಳ್ದೆ ಈ ರೀತಿ ತೀರ್ಮಾನ ತಗೊಂಡಿದ್ದು ತಪ್ಪು ಕಣಜ. ನಿನ್ನ ಆವೇಶ ನಂಗೆ ತಿಳಿತದೆ ಮಗ. ಬಡವರಿಗೆ ಒಳ್ಳೆ ಕಾಲ ಬರೋವರೆಗೂ ತಡಕಬೇಕು. ಆ ಒಳ್ಳೆ ಕಾಲ ಬಡವರದ ತಾನಾಗೆ ಬರಲ್ಲ ಕಣಜ. ಅದನ್ನ ನಾವೇ ಹಿಡಿದು ಎಳ್ಕೊಂಡ್ಬರ್ಬೇಕು. ದಿಟ ಮಗ. ಅದಕ್ಕೆ ದೊರೆಗಳು ಅದೆಲ್ಲ ಮರ್ತು ನಿನ್ನ ಕರ್ಕೊಂಡ್ ಬಾ ಅಂತ ಹೇಳವ್ರೆ. ಯಾಕೆ? ನಮ್ ಕರೀನಿಗೆ ಒಳ್ಳೆ ಕಾಲ ಬಂದೈತೆ ಅಂತ ಅಲ್ವಾ ಮಗ? ಅಜ್ಜ, ನಾನು ಇನ್ನೊಂದು ಮಾತಾಡಿದ್ರೆ ನನ್ನ ನಾಣೆ. ಈ ಅಜ್ಜನ್ ಮಾತಿಗೆ ಬೆಲೆ ಕೊಡ್ತೀಯಲ್ವೋ? ಸರಿ ಅಜ್ಜ. ಏನು ಗೋಡಂಬಿ, ಏನು ದ್ರಾಕ್ಷಿ, ಏನು ಬಾದಾಮಿ, ಏನು ಖರ್ಜೂರ, ಏನು ಸುಮಧುರವಾದ ಮಲಗುವ ಮಾವಿನ ಹಣ್ಣು. ಇದುವರೆಗೂ ಇದ್ರ ಹೆಸರಷ್ಟೇ ಕೇಳಿದ್ದೆ, ತಿಂದಿರ್ಲಿಲ್ಲ. ಇವತ್ತು ನೋಡ್ತಾ ಇದ್ದೀನಿ, ಇವತ್ತು ತಿಂತಾ ಇದ್ದೀನಿ. ಅಲ್ರಿ, ದೊರೆ ಮನೆ ನೋಡ್ರಿ, ದೊರೆ ಆಸ್ತಿ ನೋಡ್ರಿ, ದೊರೆ ಮಗಳು ನೋಡ್ರಿ ಅಂದ್ರೆ ಹೋಗಿ ಹೋಗಿ ಇದಕ್ಕೆಲ್ಲ ಬಾಯ್ ಬಿಡ್ತಿದ್ದೀರಲ್ಲ, ನೀವೇನೆಂತ ದೊರೆ ರೀ? ನನ್ನೊಂದ್ ದೊರೆ ಅಂತ ಯಾವ ನನ್ ಮಗ ಹೇಳ್ತಾನೆ? ಗುರುತ್ನವರು ಪರಂಪರೆಯವರು ಹೇಳ್ಬೇಕಷ್ಟೇ. ನೀನ್ ಹಾಕೊಂಡಿರೋ ಈ ರೋಲ್ಡ್ ಗೋಲ್ಡ್ ಸರಾನ ಮಾರಿದ್ರೆ ಒಂದು ಬಾಟ್ಲು 1000 ಬ್ರ್ಯಾಂಡಿ ಬರೋದಿಲ್ಲ. ಇನ್ನು ನನ್ನ ಈ ನಕಲಿ ಗಿಲೀಟ್ ಉಂಗ್ರ ಮಾರಿದ್ರೆ 4 ಸೋಡಾ ಕಳ್ಳೆ ಬೀಜದ ಪ್ಯಾಕೆಟ್ ಬರೋದಿಲ್ಲ. ಅಂದ್ಮೇಲೆ ನಾವು ದೊರೆಗಳು ಅಂತಂದ್ರೆ ಹೇಗೆ ಆಗ್ತೀವಿ? ಉಟ್ಕೋಸಿ ನಮ್ಗೆ ಇರೋದು ಅದೊಂದು ಲಡ ಸಾರೋಟು, ಅದಕ್ಕೆ 2 ಕುದುರೆ, 1 ಕುದುರೆ ಹುಲ್ಲು ಸಾಲದು ಅಂತ ಬಟಾಕಂದೋಯ್ತು. ಇನ್ನ 2 ಚಕ್ರ, ಅದಕ್ಕೂ ಗೆದ್ದಚ್ಚಿ ಹೋಗಿದೆ. ಅದ್ ಯಾವಾಗ ಕಿಸ್ಕೊಂಡು ಕೆಳಗೆ ಬೀಳುತ್ತ ಹೇಳಕ್ಕಾಗಲ್ಲ. ಅದರ ಒಳಗೇನೆ ನಮ್ಮ ಮಗನ್ನ ದೊರೆ ಮಗಳಿಗೆ ಮದುವೆ ಮಾಡಿ ಈ ಅರಮನೆಯಲ್ಲಿ ಆನಂದವಾಗಿ ತಣ್ಣಗೆದ್ದು ಬಿಡ್ಬೇಕು ಕಣೆ. ಇದೆಯಾ? ಇಲ್ಲ, ನಿನ್ ಮುಖ ನೋಡಿದ್ಮೇಲೆ ಎಲ್ಲ ಮರ್ತು ಹೋಯ್ತು. ಇಂಥ ಒಳ್ಳೆ ಮನ್ಸಿರೋ ನಿನ್ನ ಈ ರೀತಿ ಹೊಡೆದಿದ್ದಾರಲ್ಲ, ಎಲ್ಲ ನನ್ನಿಂದ ತಾನೆ. ಅಳ್ಬೇಡ ಹೊನ್ನೆ, ನೀನಾಗಬೇಕು. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದ್ರು ನಾನು ಸಹಿಸ್ಕೋತೀನಿ. ನನ್ ಕಂಡ್ರೆ
ಅಷ್ಟೊಂದು ಇಷ್ಟನಾ? ಏನವ್ವ ಇದು? ಏನ್ ಮಾಡ್ತಾ ಇರೋದು ನೀನೀಗ? ಒನ್ನಿ ಅಲ್ಲ, ಒನ್ನವ್ವ ಕಣವ್ವ. ನೀನ್ ಹಂಗೆಲ್ಲ ಹೋಗ್ಬಾರ್ದು, ಅವನ್ ಜೊತೆ ಹಂಗ್ ಮಾತಾಡ್ಬಾರ್ದು. ಯಾಕೆ ಹೋಗ್ಬಾರ್ದು? ಯಾಕೆ ನೋಡ್ಬಾರ್ದು? ಏನ್ ತಪ್ಪು? ನೀನು ದೊರೆಗಳ ಮಗಳು ಕಣವ್ವ, ಅವ್ರ ಕೆಲಸದ ಆಳ್ಗಳು. ಕೆಲ್ಸದ ಆಳ್ಗಳು ಅಂದ್ರೆ? ದೊರೆ ಕೆಲಸದ ಆಳ್ಗಳು ಅಂದ್ರೆ ಸಾಯೋ ಗಂಟ ದೊರೆಗೋಸ್ಕರನೇ ಬದುಕಿರ್ಬೇಕು. ಅವ್ರು ಬೈದ್ರೆ ಬೈಸ್ಕೋಬೇಕು, ಹೊಡೆದ್ರೆ ಒಡಿಸ್ಕೋಬೇಕು. ತಪ್ಪಲ್ವಾ? ಏನು ಮಾಡಕ್ಕಾಗ್ದು ಮಗ. ಕಾಲದಿಂದ ಎಲ್ಲಾ ಕಡೆನೂ ಹಿಂಗೆಯ ನಡ್ಕೊಂಡ್ ಬಂದಿರೋದು. ಒಂದು ಕಿತ ದೊರೆಗಳ ಹತ್ರ ಆಳಾದ್ರೂ ಮುಗೀತು. ಅವ್ರ ವಂಶನೇ ಜೀತ ಮಾಡ್ಕೊಂಡು ಜೀವ ಸವಿಸ್ಬೇಕು. ದೊರೆಗಳಿಗೆ ಮೈ ಮನಸ್ಸು ಒಪ್ಸಿ ಬದುಕ್ಬೇಕು. ಅವ್ರ ಏಸೆ ಕಷ್ಟ ಕೊಟ್ರು ನಾವೆದ್ರು ಮಾತಾಡ್ಬಾರ್ದು. ಅವರು ಮನುಷ್ಯರೇ ಅಲ್ವಾ? ನಮ್ ಸುಖಕ್ಕೆ ಅವ್ರ ಕಷ್ಟ ಪಡ್ಬೇಕು, ಅವ್ರ ಜೀವನೇ ಸವಿಸ್ಬೇಕು. ನಮ್ ಎಲ್ಲಾ ಕೆಲ್ಸಕ್ಕೂ ಅವ್ರು ಬೇಕು. ಆದ್ರೂ ಅವ್ರನ್ನ ಕೀಳಾಗೆ ಕಾಣ್ತಾರೆ. ಪಾರವ್ವ, ಈ ದೊರೆಗಳು ಆಳ್ಗಳು ಅನ್ನೋ ಕೆಟ್ಟ ಭಾವನೆ ಅವ್ರ ಮನ್ಸಿನಿಂದ ಕಿತ್ತಾಕೋಕೆ ಆಗಲ್ವಾ? ಮಗ, ಹುಡ್ತಾ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ದೊರೆಗಳು ಆಳ್ಗಳನ್ನ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಂಡ್ರೆ ಹಾಗೆಲ್ಲ ಬದಲಾಯ್ತದೆ. ಒಬ್ರನ್ನೊಬ್ರು ಪ್ರೀತಿಸಿದ್ರೆ ಬದ್ಲಾಗತ್ತೆ ಅಂತೀಯಾ? ಕಣ್ಮಗ, ಆ ಪಿರುತಿ ಪ್ರೇಮಕ್ಕೆ ಈ ಪ್ರಪಂಚನೇ ಗೆಲ್ಲುವಂತ ಶಕ್ತಿ ಇರ್ತದಂತೆ. ಅಯ್ಯ ಒನ್ನವ, ಸಾಲಕ್ ದಿನ ನಾನೇ ಸಿಂಗಾರ ಮಾಡಿ ಕಳಿಸ್ತಾ ಇದ್ದೆ. ಇವತ್ ನೀವೇ ತಯಾರಾಯ್ತಾ ಇದ್ದೀರಲ್ಲ, ಏನಾರ ವಿಶೇಷ ಆಯ್ತಾ? ಒನ್ನವ 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 ನಿಂತ್ಕೊಳ್ಳವ. ಎಲ್ಲಿಗೆ ಹೋಯ್ತಿದ್ಯವ? ಸಾಲಿಗೋಯ್ತಾವಳೆ. ಸಾಲಿಗ? ಒನ್ನಿ, ಇನ್ಮ್ಯಾಗ ನೀನು ಚಿಕ್ಕ ಹುಡುಗಿಯಂಗೆ ಓಡಾಡ್ಬಾರ್ದವ. ಈಗ ನೀನ್ ಬೆಳೆದ್ ನಿಂತಿದೀಯ. ಪಾಠದ ಮೇಷ್ಟ್ರು, ಸಂಗೀತದ ಮೇಷ್ಟ್ರು ಎಲ್ಲ ಮನೆಗೆ ಬರ್ತಾರೆ. ಎಷ್ಟೇ ಆಗ್ಲಿ ನೀನು ದೊರೆ ಮಗಳಲ್ವೇನವ? ಅದಕ್ಕೆ ದಿನಾಲೂ ನೀನ್ ಸಾಲಿ ಕರ್ಕೊಂಡು ಹೋಯ್ತಿದ್ದ ಕರಿಯನ್ನ ಬೇರೆ ಕೆಲಸ ವಹಿಸಿ ತೋಟಕ್ಕೆ ಕಳ್ಸಿವ್ನಿ. ಇನ್ಮ್ಯಾಗ ನೀನ್ ಸಾಲ ಎಲ್ಲ ಈ ಮನೆಯಾಗೆ ಕಣವ. ಹೋಗವ್ವ, ಹೋಗು. ಬರವ, ಬಳಿ ಕರ್ಕೊಂಡೋಗು. ಕೂತಿದ್ಯಾ? ಯಾಕೋ ಸಪ್ಪಿದ್ಯಾ? ಏನಾಯ್ತಾ? ನನಗೊಂದು ಉಪಕಾರ ಮಾಡ್ತೀರಾ? ಹೇಳಪ್ಪ. ಈ ನವಲುಗಳನ್ನ ಹೊಂದಿಗೆ ಕೊಟ್ಟು ನನ್ನ ಮರಿಬೇಡ ಅಂತ ಹೇಳಿ. ಆಯ್ತಪ್ಪ. ದೊರೆ
ಮುಟ್ಟೋ ಯೋಗ್ಯತೆ ನನಗಿಲ್ಲ. ಯಾಕಿಲ್ಲ ದೊರೆ? ನೀನ್ ನನ್ ಪ್ರೀತಿಸೋದ್ರಲ್ಲಿ ಏನು ತಪ್ಪಿಲ್ಲ. ನೀನ್ ಅನ್ಕೊಂಡಾಗ ಜನ ಅನ್ಕೊಳಲ್ಲ. ಜನಕ್ ನಾವು ಹೆದರ್ಬೇಕಾಗಿಲ್ಲ. ಬನ್ನಿ, ನನ್ನ ಹತ್ರ ಏನೈತೆ? ಉಳಕ್ ಭೂಮಿ ಇಲ್ಲ, ಇರೋಕ್ ಮನೆ ಇಲ್ಲ. ಹೆಣ್ಣಿಗೆ ಪ್ರೀತಿಸೋ ಶಕ್ತಿ ಇರೋನೆ ನಿಜವಾದ ದೊರೆ. ನಿನ್ ಮನ್ಸೇ ನನಗೆ ಅರಮನೆ, ನಿನ್ ರಟ್ಟೆಲಿರೋ ಬಲನೆ ನನಗ್ ಸಿರಿ ಸಂಪತ್ತು. ದೊರೆ, ನಿನಗೋಸ್ಕರ ನನ್ನ ಮನೆ ಹೊಸಲು ದಾಟ್ ಬಂದಿದ್ದೀನಿ. ನಿನ್ ಮನ್ಸಿನಲ್ಲಿ ನನಗ್ ಜಾಗ ಕೊಡು. ನಮ್ಮ ಮಗನ್ ಮದ್ವೆ ಆ ದೊರೆ ಮಗಳ ಜೊತೆ ಆಗ್ಲಿ, ಆಮೇಲೆ ನೋಡ್ತಾ ಇರಿ. ಅಲ್ಲಿ ನೋಡಿ ದಿನ ಸೊಸೆ ಆಗೋಳು ಚಕ್ಕಂದನ. ಯಾರಿ ಅವನು? ಇನ್ಯಾರು, ನಮ್ಮ ಜೀತದಾಳು ಕರಿಯ. ಅಯ್ಯೋ, ನಾವ್ ಹಾಳಾಗೋದ್ವಿ ರೀ. ಇದು ಹೇಗೆ ಮುಂದುವರೆದ್ರೆ ಇವತ್ತು ಎತ್ತಿನ ಗಾಡಿಯಲ್ಲಿ ಓಡಾಡ್ತಿರೋ ನಾವು ನಾಳೆ ಕತ್ತೆ ಸವಾರಿ ಮಾಡ್ಬೇಕಾಗುತ್ತೆ. ಮುಂದುವರಿದೆ ಹೋದ್ರೆ 6 ಕುದುರೆ ಸಾರು ಓಟು ಕಣಿ. ಜೀತಕ್ಕಿದ್ದ ಕರಿಯ ಮುಂದುವರೆಗೆ ಹೇಳ್ಬಾರ್ದು, ಬೋದ್ರೋ ಮಾಡವ್ರೆ. ಕೇಳ್ರಪ್ಪ ಕೇಳ್ರಿ, ಕರಿನ ನಾಲ್ಕೆ ಒತ್ತಾರೆ. ದೊರೆಗಳ ಅರಮನೆ ಆಗಿರೋ ನೇಳು ಗಂಬಕ್ಕೆ ಏರಿಸ್ತಾರಪ್ಪ, ಏರಿಸ್ತಾರೆ. ಕೇಳ್ರಪ್ಪ ಕೇಳ್ರಿ, ದೊರೆಗಳ ಅರಮನೆಯ ಜೀತಕ್ಕಿದ್ದ ಕರಿಯ ಮುಂದುವರೆಗೆ ಹೇಳ್ಬಾರ್ದು, ಬೋದ್ರೋ ಮಾಡವ್ರೆ. ಡ್ಯಾಡಿ, ನನ್ನ ಮಗ ಏನ್ ತಪ್ಪು ಮಾಡ್ಲಿಲ್ಲ. ಅವನಿಗೆ ನೇಣಾಗ್ಬೇಡಿ, ಅವನಿಗೆ
ನಾವೇನಾದ್ರೂ ನಮ್ಮ ಹತ್ರ ಇರೋ ಕರಿಯನ್ನ ನೇಣು ಹಾಕಿದ್ರೆ ಖಂಡಿತ ಹೀಗೆ ಆಗೋದು. ಯಾಕೆಂದ್ರೆ ಇದು ಪ್ರೀತಿ ಪ್ರೇಮದ ವಿಷಯ, ಬಹಳ ಸೂಕ್ಷ್ಮವಾಗಿರ್ಬೇಕು. ಬಹಿರಂಗ ಪಡಿಸ್ತೇನೆ, ಸರಿಪಡಿಸ್ಬೇಕು. ದೊರೆ, ನೀವೇನೂ ತಿಳ್ಕೊಳ್ಳಲ್ಲ ಅಂದ್ರೆ ನಂದೊಂದು ಮಾತು. ಕರಿಯ ಇಲ್ಲಿದ್ರೆ ತಾನೇ ಇದೆಲ್ಲ. ಅವನ್ನ ಊರಿಂದ ಬಹಿಷ್ಕರಿಸ್ಬಿಟ್ರೆ ಅವನು ಊರಾಗೆ ಕಾಲಿಡಂಗಿಲ್ಲ. ಊರ್ನವ್ರಿಗೆ ಎದ್ಕೊಂಡು ನಾವು ದೊಡ್ಡತನ ನಡೆಸಕ್ಕಾಗತ್ತಾ? ಊರಿಗಲ್ವೇ, ಊರ್ ಜನರಿಗೆ ಹೆದರ್ಬೇಕು. ನಾರಾಯಣ ದೊರೆ, ಈ ಕಾಡ ಹೇಳೋ ಮಾತಿನಲ್ಲೂ ಸ್ವಲ್ಪ ಅರ್ಥ ಇದೆ. ಈ ಗಂಟನ್ನ ಹೀಗೆ ಕತ್ತರಿಸಬಾರ್ದು. ನಿಧಾನವಾಗಿ ಬಿಡಿಸಿ ನಿಧಾನವಾಗಿ ಕರಗಿಸ್ಬೇಕು. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಇದೆಲ್ಲ ಏನ್ ಕಾಡಜ? ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ? ಹೊನ್ನವ್ವ ನಿನ್ನ ಸಲಿಗೆಯಿಂದ ಮಾತಾಡ್ಸಿದ್ನೆ ಪಿರುತಿ ಪ್ರೇಮ ಅಂತ ತಿಳ್ಕೊಂಡೆಲ್ಲ, ಅದೇ ತೆಪ್ಪು. ನೀನಿಂಥವನು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಇಲ್ಲ ಪರವ, ದೊರೆ ಖಂಡಿತ ಅಂತವನಲ್ಲ. ಏನೇ ಹೇಳು ಮಗ, ನೀನವನ್ ಪ್ರೀತಿ ಮಾಡಿ ತೆಪ್ಪು. ತೆಪ್ಪು ನಂದು ಅಲ್ಲ, ನಿಂದು ಅಲ್ಲ, ಆ ದ್ಯಾವ್ರದ್ದು. ಈ ಭೂಮಿ ಮ್ಯಾಕೆ ಮನುಷ್ಯರನ್ನೆಲ್ಲ ಸೃಷ್ಟಿ ಮಾಡಿದ್ನಲ್ಲ, ಎಲ್ರನ್ನು ಯಾಕೆ ದೊರೆಗಳನ್ನಾಗಿ ಮಾಡ್ಲಿಲ್ಲ? ದೊರೆಗಳು ನಮ್ಗ ಅನ್ನ ಕೊಡೋ ದ್ಯಾವ್ರು, ದೊರೆಗಳ ಹೆಣ್ಮಕ್ಳು ನಮ್ಗೆ ಒಡ್ತೀರು. ನೆಲ್ದಾಗ ನಡೆಯೋ ನಾವು ಆಕಾಶದಾಗ ಹಾರಾಡೋ ಕನ್ಸ್ ಕಾಣಬಾರ್ದು. ಈ ಪ್ರೀತಿ ಪ್ರೇಮ ಅಲ್ಲ, ಹುಚ್ಚು ಅಂತೆ ಕಾಡಜ್ಜ. ಅವತ್ ನೀನೇ ಹೇಳ್ದೆ ಪ್ರೀತಿ ಪ್ರೇಮಕ್ಕೆ ಪ್ರಪಂಚನೇ ಗೆಲ್ಲೋ ಶಕ್ತಿ ಇದೆ ಅಂತ. ಅವೆಲ್ಲ ಹೇಳೋಕೆ ಚಂದ, ಜೀವನದಾಗ ಏನು ನಡೆಯಕ್ಕಿಲ್ಲ. ಯಾಕೆ ನಡೆಯಕ್ಕಿಲ್ಲ ಕಾಡಜ್ಜ? ನೀನ್ ಯಾರು ಪ್ರೀತಿದ್ಯಾ? ಇಲ್ಲ, ನಿನ್ನೊಳಗೆ ಏನಿದೆ ಅಂತ ನೀನು ತಿಳ್ಕೊಳ್ಳೇ ಇಲ್ಲ. ಬರೀ ದೊರೆ ಸೇವೆ ಅಂತ ಕಾಲ ಕಳೆದ್ಬಿಟ್ಟೆ. ಜೀತ ಮಾಡೋದು ನಮ್ ಕಸಬು. ಹಾಗಂತ ನಾವ್ ಯಾರಿಗೂ ಗುಲಾಮ್ರಲ್ಲ. ಇದು ಬದುಕೋಕೊಂದ್ ದಾರಿ ಅಷ್ಟೇ. ಅದೇ ಜೀವನ ಅಲ್ಲ ಕಡಜ್ಜ. ಅವನೇ ಹೇಳಿದ್ಲು, ನಿನ್ಗೂ ಪ್ರೀತಿಸೋ ಶಕ್ತಿ ಇದೆ. ಆ ಶಕ್ತಿ ಇದ್ದವನೇ ಹೆಣ್ಣಿಗೆ ದೊರೆ ಅಂತ. ಆಗ್ಲೇ ನಂಗೆ ಅನ್ಸಿದ್ದು, ನಾನು ಯಾರಿಗೂ ಕೇಳಲ್ಲ, ಅವನಿನ ಪ್ರೀತಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತ. ಅವನು ನಿನ್ನನ್ ಪ್ರೀತಿ ಮಾಡಿದ್ನೋ, ನೀನ್ ಅವನನ್ ಪ್ರೀತಿ ಮಾಡಿದೋ ನನಗೊಂದು ತಿಳಿವಲ್ದು ಮಗ. ಅವನು ಕೆಲಸದವನು, ನೀನು ಅವನು ಬೆನ್ನ ಮೇಲೆ ಕಾಲಿಟ್ಟು ಸಾರೋಟತ್ತವಳು. ಇದೆಲ್ಲ ಆಗೋಗ ಮಾತಲ್ಲ, ಸುಮ್ಕೆ ಮರ್ತು ಬಿಡು. ಮರಿತೀನಿ, ಈಗಲ್ಲ, ನಾ ಸತ್ಮೇಲೆ. ಕರಿಯ, ಆ ಮಗಿನ ಸ್ಥಿತಿ ನನ್ನ ಕೈಯಾಗ ನೋಡಕ್ ಆಗಾಕಿಲ್ಲ. ಕ್ವಾಣ ಕೂಡ ಹಾಕಿ ಚಿತ್ರಹಿಂಸೆ ಕೊಡ್ತಾವ್ರೆ. ನಿಂಗೋಸ್ಕರ ಆ ಮಗ ಸಾಯ್ಬೇಕ? ಹೇಳು ಕರಿಯ, ಹೇಳು. ಇಲ್ಲ ಪಾರವ್ವ, ದೊರೆ ನನಗ್ ಸಿಕ್ತೇ ಇದ್ರೂ ಪರವಾಗಿಲ್ಲ. ಅವನ್ ಬದುಕ್ಬೇಕು. ನಮ್ ಪ್ರೀತಿ ಅವನನ್ನ ಸಾಯಿಸ್ಬಾರ್ದು. ಹೇಳು, ಅದಕ್ ನಾನು ಏನ್ ಮಾಡ್ಬೇಕು ಪಾರವ್ವ? ಅನ್ನವನ್ನ ಮರಿಬೇಕು. ಪಾರವ್ವ, ನನ್ಗೊಂದು ಉಪಕಾರ ಮಾಡ್ತೀಯಾ? ಹೇಳು ತಾಯಿ, ನೀ ಕರೆಯನ್ ಮರಿತೀನಿ ಅನ್ನೋದಾದ್ರೆ ನಾ ಏನ್ ಬೇಕಾರ ಮಾಡ್ತೀನಿ, ಹೇಳು. ನಾನು ಒಂದೇ ಒಂದ್ಸಲ ದೊರೆ ನೋಡ್ಬೇಕು. ಕರ್ಕೊಂಡು ಹೋಗ್ತೀಯಾ? ಆಯ್ತು ಕಣವ್ವ, ಕರ್ಕೊಂಡೋಯ್ತೀನಿ, ಅಳ್ಬೇಡ. ಮನೇಲಿ ನಮ್ ಪ್ರೀತಿ ಯಾರಿಗೂ ಕೇಳಲ್ಲ, ಕಾಣಲ್ಲ. ಈ ಮೇಲು ಕೀಳು, ಚೀತ ದೊರೆತನದ ಮಧ್ಯೆ
ನಮ್ ಪ್ರೀತಿ ಉಳಿಯಲ್ಲ ದೊರೆ. ಹೊನ್ನಿ, ನಾವಿಬ್ರು ಸೇರೋದಕ್ಕೆ ಇಲ್ಲಿ ಯಾರು ಬಿಡೋದಿಲ್ಲ. ನಾವುಗಳು ಮನಸ್ಸು, ಪ್ರೀತಿ, ದೇಹ ಎಲ್ಲ ಅಡವಿಟ್ಟು ಜೀತಕ್ಕಿರೋರು. ಇಲ್ಲಿ ಮನುಷ್ಯರ ಸಂಬಂಧಗಳಿಗೆ ಬೆಲೆನೇ ಇಲ್ಲ, ಎಲ್ಲ ಜೀತಕ್ಕೆ. ಆಕಾಶ ಅಲುಗದು, ಒತ್ತಾರೆ ಹುಟ್ಟದು, ಗೋಧೂಳಿ ಹಾರದು, ಈ ಭೂಮಿ ಬೆಳೆಯದು. ಜೀತ ಜೀತ ಪ್ರೀತಿಗೆ ಜೀತದ ಸಂಕೋಲೆ ಇಟ್ಟರೆ ಬ್ರಹ್ಮನ ಕೈಯೆಂದು ಬರೆಯದು. ಸತ್ಯಾನೇ ಉಳಿಯದು, ಅಜ್ಞಾನ ಹೋಗದು, ಬೇಲೇನು ಕಾಯದು, ಲಾಲಿನೇ ನುಡಿಯದು. ಜೀತ ಜೀತ ಪ್ರೀತಿಗೆ ಜೀತದ ಸಂಕೋಲೆ ಇಟ್ಟರೆ ಮುಕ್ಕಣ್ಣನ ಮನಸ್ಸೆಂದು ಸಹಿಸದು. ಹೊನ್ನವ್ವ, ಏನವ್ವ ಇದು? ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಒಂದೊಟ್ಟು ನೀರು ಕುಡ್ದಿಲ್ವಲ್ಲ ಮಗ? 3 ಹೊತ್ತು ಆ ನವಲ್ ಗರಿ ಇಟ್ಕೊಂಡು ತತ್ತಾಯ್ತಾಗೆ. ಮುಟ್ಬೇಡ ಪಾರವ್ವ, ನೀವೆಲ್ಲ ಸೇರ್ಕೊಂಡು ನನ್ ದೊರೆನ್ ದೂರ ಮಾಡಿದ್ದೀರ. ಇದನ್ ದೂರ ಮಾಡಕ್ಕಾಗತ್ತಾ? ಇದ್ ನನ್ ಜೀವ. ಇದ್ ನನ್ ಜೊತೆಲಿದ್ರೆ ದೊರೆ ನನ್ ಜೊತೆಲಿದ್ದ ಹಾಗೆ. ಈ ಮನೇಲಿ ಯಾರೂ ಒಳ್ಳೆಯವರಿಲ್ಲ, ಒಬ್ರಿಗೂ ಒಳ್ಳೆ ಮನ್ಸಿಲ್ಲ. ಇದ್ ಮನೆ ಅಲ್ಲ, ನರಕ. ನರಕ ಇದು. ಏನವ್ವ ಹಿಂಗಂದ್ಬಿಟ್ಟೆ? ನಿನ್ ಎಳೆ ಮಗಿನಿಂದ ಎತ್ತಾಡ್ಸಿ ಬೆಳೆಸಿದ್ ಪಾರವ್ವ ನಾನು. ನಿನ್ಮೇಲೆ ನನಗ್ ಪ್ರೀತಿ ಇಲ್ವಾ? ನಾನು ಒಳ್ಳೆವಳಲ್ವಾ? ಇಲ್ಲ, ನನಗ್ ಯಾರೂ ಇಲ್ಲ. ನನಗ್ ತಾಯಿನೂ ಇಲ್ಲ, ತಂದೆ ಪ್ರೀತಿನೂ ಇಲ್ಲ. ಎಲ್ಲ ನೀನೇ ಅನ್ಕೊಂಡಿದ್ದೆ. ಪಾರವ್ವ, ನಿನಗೊಬ್ಳು ಮಗಳಿದ್ದು ಅವಳಿಗೂ ಇದೇ ರೀತಿ ಆಗಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ? ಇಲ್ಲ, ಎಷ್ಟೇ ಆಗ್ಲಿ ನೀನ್ ಕೆಲಸದವಳು, ನಾನು ದೊರೆ ಮಗಳು. ನೀವ್ ತೋರ್ಸೋ ಪ್ರೀತಿ, ವಿಶ್ವಾಸ ಎಲ್ಲ ನಾಟಕ. ಯಾರು ಒಳ್ಳೆಯವರಿಲ್ಲ. ಹೊರಟೋಗಿ, ಹೊರಟೋಗಿ ಇಲ್ಲಿಂದ. ಹೊರಟೋಗಿ, ಹೊರಟೋಗಿ ಇಲ್ಲಿಂದ.
ಇಬ್ಬರನ್ನು ಬ್ಯಾರೆ ಬ್ಯಾರೆ ಮಾಡ್ಬಿಟ್ರೆ ಒಬ್ಬನ್ನೊಬ್ರು ಮರ್ತೋಯ್ತಾರೆ ಅಂತ ಅನ್ಕೊಂಡಿದ್ದು ಸುಳ್ಳಾಯ್ತು ಕಾಡಜ್ಜ. ಅವರಿಬ್ರು ಬ್ಯಾರೆ ಆದ್ಮೇಲೆ ಅವ್ರ ಪ್ರೀತಿ ಹೆಚ್ಚಾಗೋಗೈತೆ. ನೀನ್ ಹೇಳೋದು ನಿಜ ಪಾರವ್ವ. ಅವತ್ತು ಕರಿ ಒಪ್ಸಕ್ಕೆ ನಂಗೂ ಸಾನೆ ಕಷ್ಟ ಆಯ್ತು. ನಮಗೆ ತಿಳಿದೇ ಇರೋ ಪಿರೂತಿ ಪ್ರೇಮದ ಬಗ್ಗೆ ನಾವು ತೀರ್ಮಾನ ತಗೊಂಡಿದ್ದು ತೆಪ್ಪಾಯ್ತು. ದಿನೇ ದಿನೇ ಆ ಮಗ ಸ್ವರ್ಗೋಯ್ತಾ ಇರೋದ್ನ ನನ್ ಕೈಲಿ ನೋಡಕ್ಕಾಗಕ್ಕಿಲ್ಲ ಕಾಡಜ್ಜ. ಇದಕ್ಕೆಲ್ಲ ನಾವೇ ಕಾರಣ ಅನಿಸ್ತದೆ. ಇಲ್ಲ, ನಾವು ಬ್ಯಾರೆ ಮಾಡ್ಬಾರ್ದಾಗಿತ್ತು. ಆ ಶಿವ ನಮ್ಮನ್ ಕ್ಷಮಿಸ್ಯಾನೆ. ಸಂಸಾಕಿಲ್ಲ ಕರಿಯ ಹೇಳ್ದಂಗೆ ದೊರೆಗಳು ಅಂತ ನಮ್ ಬಾಳ್ನೇ ಹಾಳು ಮಾಡ್ಕೊಂಡ್ವಿ. ಎಂಟ್ರನ್ ಕಾಣ್ಲಿಲ್ಲ, ಮಕ್ಳನ್ ಕಾಣ್ಲಿಲ್ಲ. ನಮ್ ಬಾಳೆವಾದಂಗೆ ಅವ್ರ ಬಾಳೆವಾಗ್ಬಾರ್ದು. ನಮ್ಗೆ ಏಸೇ ಕಷ್ಟ ಬಂದ್ರು ಆ ಮಕ್ಕಳನ್ನ ಒಂದು ಮಾಡವ ಪರವ, ಒಂದು ಮಾಡವ. ಎಂಜಲ್ ತಿಂದು ಬೆಳೆದ ನಾಯಿ ಕಂಡ್ಲ ನೀನು ನನಗೆ ದ್ರೋಹ ಮಾಡ್ತೀಯಾ? ಇವನ್ ಯಾರು ಒಂದ್ ತೊಟ್ಟು ನೀರು ಕೊಡಬಾರ್ದು. ಇವನು ಇಲ್ಲೇ ಹಿಂಗೆ ಸಾಯ್ಬೇಕು. ಕರಿಯ ಮತ್ತೆ ಆ ನಾರಾಯಣದವ್ರೆ ನಮ್ ಕಾಡಜ್ಜನ ಒಡೆದು ಕೈ ಕಾಲು ಮುರಿದು ಆ ಮಾರವನ ರತ್ತಿಗೆ ನೇತಾಕ್ಬಿಟ್ಟವನೇ ಕರಿಯ. ಓ ಕರಿಯ, ಯಾರು ಒಂದ್ ತೊಟ್ಟು ನೀರು ಕೊಡ್ತಾ ಇಲ್ಲ. ಅಜ್ಜ ಹೇಳಕ್ ಕೊಡ್ಬಂದು. ಅಳಬೇಡ ಮಗ, ಅಳಬೇಡ. ಸಾವಿರಾರು ಜೀತದಾಳಗಳು ಸುರಿಸಿದ ಕಣ್ಣೀರಿ ಶಾಪ ಇದು. ನಿನ್ನ ಅಜ್ಜ ಉಳಿಯಕ್ಕಿಲ್ಲ. ಅಜ್ಜ ಹಂಗನ್ಬೇಡ. ಈ ತಬ್ಲಿನ್ ಸಖಿ ತಂದೆ ನೀನು ಬಿಟ್ಟು ಹೊರಟೋದ್ರೆ ನನಗೆ ಯಾರ ದಿಕ್ಕು? ನೀ ತಬ್ಲಿ ಅಲ್ಲ ಮಗ, ದೇವ್ರಾಣೆಗೂ ನೀನ್ ತಬ್ಲಿ ಅಲ್ಲ ಮಗ. ನಿನ್ಗೊಬ್ಳು ಅವ್ವ ಅವಳೆ. ನಿನ್ ಹೆತ್ತವ್ವ ಅವಳೆ ಮಗ. ನಿಜವಾಗ ಹೇಳ್ತಿದ್ಯಾ ಅಜ್ಜ? ಜಗದಳೆ ಕಾಡಿನ ದಾರಿ ಆಗಿರೋ ಗುಡಿಸಲ್ನಲ್ಲ ಅವಳೆ. ಅಜ್ಜ ಅಜ್ಜ ಹೋಗ್ಬೇಡ ದೊರ, ನನ್ ಬಿಟ್ಟು ಹೋಗ್ಬೇಡ. ನೀನಿಲ್ದೆ ನಂಗೆ ಯಾರೂ ಇಲ್ಲ. ಅವ್ವ, ಇದೇನ್ ಮಾಡ್ತಿದ್ಯಾ ಮಗ? ಇದೇನ್ ಮಾಡ್ತಿದ್ಯವ್ವ? ಮರ್ತು ಬಿಡು ಅವನ್ನ, ಮರ್ತು ಬಿಡು. ನಿಮ್ಮಿಬ್ಬರ ಸಂಬಂಧದ ನಡುವೆ ಕಾಡಜ್ಜ ಸೇತುವೆ ಹೆಂಗಿದ್ದ
ಆ ಸೇತುವೆನೆ ನುಚ್ಚು ನೂರಾಗಿ ಹೊಂಟೋಯ್ತು. ಇನ್ಯಾರು ನಿಮ್ಮಿಬ್ಬರನ್ನ ಸೇರ್ಸಕ್ಕಿಲ್ಲ. ಕರಿಯ ಬರಕಿಲ್ಲ ಮಗ, ಬರೋದು ಅವನ್ನೇ ಫಸ್ಟೇ. ಪರವ ದೊರೆ ಬರ್ತಾನೆ, ಅವನ್ ಬಂದೇ ಬರ್ತಾನೆ, ನನ್ ನೋಡಕ್ ಬರ್ತಾನೆ. ಬನ್ನಿ, ನೀನ್ ಹಿಂಗೆ ಹುಚ್ಚುಚ್ಚಾಗಿ ಹಾಡು ಹೇಳ್ಕೊಂಡು ತಿರ್ಗಾಡಿದ್ರೆ ಅವನ್ ಜೊತೆ ಕಳಿಸ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ಈ ದೊರೆಗೆ ದೊರೆತನನೇ ಮುಖ್ಯ. ವಿರುತಿ ಪ್ರೇಮ ಅನ್ನೋ ಮಾತುಗಳು ಈ ಅರಮನೆಯಾಗೆ ಸುಳಿಬಾರ್ದು. ಮುದುಕಿ, ಮತ್ತೆ ನೀ ಏನಾದ್ರೂ ಅವಳು ಬಂದು ಕೆಲ್ಸಿದ್ರೆ ಆ ಕಾಡನಿಗಾದ ಗತಿನೇ ನಿನ್ಗೂ. ನನ್ನ ಎತ್ತಾಡಿಸ್ತು ಅಂತ ಕೂಡ ನೋಡ್ದೆ ನಾನು ದ್ರೋಹ ಮಾಡಿದ ಅವನ್ನ ಹೊಡೆದು ಸಾಯಿಸ್ಬಿಟ್ಟೆ. ಇನ್ ಮ್ಯಾಗೆ ನನ್ನ ಮಗಳು ಅನ್ನಿಷ್ಟದಂಗೆ ನಡಿಬೇಕು. ಇಲ್ಲ ಅಂದ್ರೆ ಈಟ್ ವರ್ಷ ಎಂಟಿ ಇಲ್ದೇನೆ ಬದುಕದವನಿಗೆ ಮಗಳಿಲ್ದೇನೆ ಬದುಕೋದು ಕಷ್ಟ ಆಗಲ್ಲ. ದಿವಸ ಇದೇ ಮಾತು ಅಂತ ಹೇಳ್ತೀರಿ ಬೈತೀರಿ. ನಿಮ್ ಕೈಲಿ ಆಗಕ್ಕಿಲ್ಲ ಅಂದ್ರೆ ಹೇಳ್ಬಿಡಿ. ನಮ್ ಪ್ರಯತ್ನ ಎಲ್ಲ ಮಾಡ್ತಾ ಇದೀವಿ ದೊರೆಗಳೇ. ನಮ್ ಕೈ ಔಷಧಿ ಮಗಿಗೆ ಅಂಟ್ತಾ ಇಲ್ಲ. ಮಗು ಆರೋಗ್ಯ ತುಂಬಾ ಕೆಟ್ಟೋಗಿದೆ. ಮಗು ಉಳಿಯೋದೇ ತುಂಬಾ ಕಷ್ಟ ಅನ್ಸುತ್ತೆ. ಆ ಮಗು ಉಳಿಬೇಕು ಅಂದ್ರೆ ಆ ಕಾಡ್ ಜನಗಳ ಮಧ್ಯ ಇರೋ ಆ ಬರಿಗಾಲ್ ವೈದ್ಯ ನೀಲಂಗಿ ವೀರ್ ಸಂಗಯ್ಯನವ್ರನ್ನ ಕರ್ಸ್ಬೇಕು. ಅವ್ರು ಏನಾದ್ರೂ ಆ ಕಾಡ್ ಜನಗಳನ್ನ ಬಿಟ್ಟು ಬಂದ್ರೆ ಆ ಮಗು ಕಾಯಿಲೆ ವಾಸಿ ಆಗುತ್ತೆ ದೊರೆಗಳೇ. ಕರಿಯಾ ಕರಿಯಾ ಹೇಗೆ ಬರ್ತಿದ್ಯಾ? ಹೊನ್ನಿ ಮೈಗೆ ಹುಷಾರಿಲ್ವಂತೆ. ಹೌದಾ? ಈ ವಿಷಯನ ಪಾರವರಿ ಹೇಳಿದ್ಲು. ನೀ ಹೆಂಗಾರ ಮಾಡಿ ಬಿದಿರ್ಗೆರೆ ಕಾಡಲ್ಲಿರೋ ಬರಿಗಾಲ ವೈದ್ಯನ್ ಕರ್ಕೊಂಡ್ ಬಂದ್ರೇನೆ ಹೊನ್ನಿ ಉಳಿಯೋದಂತೆ. ಇಲ್ಲ ಅಂತಂದ್ರೆ ಅವಳು ಬದುಕೋದೇ ಕಷ್ಟವಂತೆ. ಹೊನ್ನಿ ಉಳಿಬೇಕಂತಂದ್ರೆ ಬರಿಗಾಲ ವೈದ್ಯ ಬರ್ಲೇಬೇಕಂತ ಕರಿಯಾ.
ಭಾರಿ ಜೋರು ಸೂರಾಳು ಇಷ್ಟು ಬ್ಯಾಡ್ರ ಪಡೆ ಮೇಲೆ ಹೊಡೆದಾಡ ಸಿಂಹದ ಮರಿ ಬಲೆ. ಯಜಮಾನ, ಇದು ಎದುರಾಳು ವೈರಿ ಮೇಲೆ ಬೇಸ್ ಮಾಡೋದ್ ತಪ್ಪು. ಯಾಕಳೋ ಮಗನೇ ಕೊಬ್ಬ, ಯಜಮಾನ್ಕೆ ಎದುರಾಡ್ತಿ ಮರವಾದ ಗಪ್ ಮಾಡ್ ಗಂಟ್ಲ. ಏ ಐದಾ, ಈ ಬಿದಿರುಗರೆ ದಟ್ಟೋಡಿ ಯಾಕ್ಲಾ ಬಂದಿ? ಈ ಕಾಡಿನಲ್ಲಿ ಬರಗಾಲ ವೈದ್ಯರು ನಿಮ್ಮ ಹತ್ರ ಇದ್ರೆ ಅಂತ ತಿಳಿತು, ಅವ್ರನ್ನ ಕರ್ಕೊಂಡು ಹೋಗಿ ಬಂದೆ. ಯಾರು ಈ ಐದ ನಿಮ್ಮನ್ನ ನೋಡಾಕ್ ಬಂದಾನೆ. ಯಾವ ಧರ್ಮಸಾಗರ. ಏನು ಬಂದಿದ್ದು? ದೊರೆ ಮಗಳು ಕಾಯಿಲೆ ಬಿದ್ದಿದ್ದಾಳೆ. ಅದಕ್ಕೆ ನನ್ನ ಕರ್ಕೊಂಡು ಹೋಗಿ ಮದ್ದು ಕೊಡಿಸ್ಬೇಕು ಅಂತ ಬಂದಿದ್ದೀಯಾ? ಹೌದು ದೇವರು. ನಾನು ಬರೋಲ್ಲ. ಆ ಚಂಡಾಲನ ಮಗಳಿಗೆ ನಾನು ಮದ್ದು ಕೊಡಲ್ಲ. ಅವನ ಮಗಳಿಗೆ ಕಾಯಿಲೆ ಆದ್ರೆ ನನಗೇನು, ಅವನೇ ಸತ್ತು ಸಮಾಧಿ ಆಗೋದ್ರೆ ನನಗೇನು. ಬಾರಬಾರ್ದು ಬಂದು ಅವನ ಮಗಳನ್ನ ಬಾಚ್ಕೊಂಡು ಹೋಗ್ರಿ. ಯಾಕೆ ದೇವ್ರು, ಆ ದೊರೆಗಳ ಮೇಲೆ ನಿಮಗ್ಯಾಕೆ ಇಷ್ಟೊಂದು ಕೋಪ? ಯಾಕ? ಆ ಕರ್ಮದ ಖಾತೆ ನಿನಗೇನು ಗೊತ್ತು ಮಗ? ದೊರೆ ಮನೆಯವರಿಗೆ ಮುತ್ತು ಕೊಟ್ಟಿದ್ಕೆ ಹಣ ಕೇಳ್ತೀಯ? ಎಷ್ಟು ಧೈರ್ಯ ಅಲ್ಲ ನಿನ್ಗೆ? ದೊರೆ ದೊರೆ, ನಾನು ಇದ್ರಲ್ಲೇ ಜೀವನ ಮಾಡೋನು. ಬಡವನ ಹೊಟ್ಟೆನ ಬರಿದು ಮಾಡಬೇಡಿ ದೊರೆ. ಹೊಂಟೋಗೋ, ಇಲ್ಲಾಂದ್ರೆ ಆನೆ ಕಾಲ ತುಳಿಸ್ಬಿಡ್ತೀನಿ. ದೊರೆ ದೊರೆ ಹಂಗನ್ಬೇಡಿ, ನಿಮ್ ಕಾಲು ಹಿಡ್ಕೊತೀನಿ ದೊರೆ. ಅವನು ನನ್ನ ಎದೆಗೆ ಒದ್ದು ನೋವು 25 ವರ್ಷಗಳಾದ್ರೂ ನನ್ನ ಮನಸ್ಸಿಂದ ಮಾಯಲಿಲ್ಲ ಮಗ. ಈಗ ಹೇಳು, ಆ ಮಾರಿ ಮಗನ ಮನೆಗೆ ನಾನು ಬರಬೇಕಾ? ನಿಮ್ ಕೈ ಮುದ್ದು ಕೇಳ್ಕೊತೀನಿ, ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ಜೀವನ ಉಳಿಸೋರು ದೇವ್ರ ಸಮಾನ ತಂದೆ. ಅದಕ್ಕೆ ಈ ನಾರು ಬೇರು ಎಲ್ಲ ನಿಮ್ ಕೈಲಿ ಸಂಜೀವನಿ ಆಗ್ತಿರೋದು. ಮಾಡಿದ ತಪ್ಪನ ಹೊಟ್ಟೆಗೆ ಹಾಕೊಂಡು ನನ್ನ ಹೊನ್ನಿ ಪ್ರಾಣ ಉಳಿಸಿ. ತಂದೆ ಮಾಡಿದ ತಪ್ಪಿಗೆ ಮಗಳಿಗೂ ಶಿಕ್ಷೆ ಕೊಡ್ಬೇಡಿ. ಆ ದೊರೆ ನಿಮ್ ಬೈರಿ ನಿಜ. ಅದಕ್ಕೆ ಅವನ್ ಮಗಳೇ ಬಲಿ ಆಗ್ಬೇಕು. ಹೊನ್ನಿನ ಕಾಪಾಡೋದು ನಿಮ್ ವೃತ್ತಿ ಧರ್ಮ. ಯಾಕೆ ಮಗ ಹೊರಗಡೆನೆ ನಿಂತಿದ್ದೀಯಾ? ನಾವು ಒಳಗ್ ಬರ್ಬಾರ್ದು. ಯಾಕೆ? ನಾವು ಜೀತವ್ರು. ಜೀದ್ದಾಳುಗಳಾದ ಮಾತ್ರಕ್ಕೆ ಅವರು ದನಗಳ ಕಟ್ಟಗಳ? ಹಣದವ್ರ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಜೀದ್ದಾಳುಗಳು ಬೇಕು. ಅವರು ಹೊಲ ಗದ್ದೆ ತೋಟ ತುಡಿಕೆಯಲ್ಲಿ ಗೆಯ್ಯೋದಕ್ಕೆ ಜೀದ್ದಾಳುಗಳು ಬೇಕು. ಅವ್ರ ಕಷ್ಟಕ್ಕೆ ಜೀದ್ದಾಳುಗಳು ಬೇಕು. ಅವ್ರ ಸುಖಕ್ಕೆ ಜೀದ್ದಾಳುಗಳು ಬೇಕು. ಅವ್ರ ಮಗಳಿಗೆ ಕಾಯಿಲೆ ಆದ್ರೆ ಅದನ್ನು ವಾಸಿ ಮಾಡೋದಕ್ಕೋಸ್ಕರ ಬಂದು ನನ್ನನ್ನು ಕರ್ಕೊಂಡು ಬರೋದಕ್ಕೆ ಜೀದ್ದಾಳುಗಳು ಬೇಕು. ಇಷ್ಟೆಲ್ಲ ಕಷ್ಟಪಡೋ ಜೀದ್ದಾಳುಗಳು ಮನೆ ಒಳಗಡೆ ಬರ್ಕೂಡ್ದ? ದೇವರು ಹುಟ್ಸೋವಾಗ ಯಾರನ್ನು ಮೇಲು ಕೀಳು ಅಂತ ಹುಟ್ಸಿಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ರಿಗೂ ಮಾನ ಮುರುವಾದಿ ಗೌರವ ಇರಬೇಕು. ತಲೆ ಕೆಟ್ಟ ಜನ ಮಾಡಿದ ಅನ್ಯಾಯಕ್ಕೆ ನಾವು ತಲೆ ತಗ್ಗಿಸ್ಕೂಡುದು. ಅವಿವೇಕಿಗಳು ಮಾಡಿದ ವ್ಯತ್ಯಾಸಕ್ಕೆ ನಾವು ಸೊಪ್ಪಾಕಬಾರದು. ಈ ಹಣದವರು ನಿಮ್ಮನ್ನ ಹೆಣ ಮಾಡಿ ಹೂತಾಕ್ತಿದ್ರು. ಅದನ್ನ ಅರ್ಥ ಮಾಡ್ಕೊಳ್ದೆ ಚಿತ್ತಾಳುಗಳು ಅಂತ ಹೇಳ್ಕೊಂಡು ನೀವೇ ಮಾತಾಡಕ್ ಹೋಗ್ತಾ ಇದ್ದೀರಾ. ಮಗ ನೋಡು, ನಾನು ಹೇಳ್ತಾ ಇದ್ದೀನಿ, ಬಾ ಒಳಗಡೆ. ಅಲ್ಲ ಗುರುಗಳೇ, ನಾ ಹೇಳೋದು ಬಾ ಒಳಗಡೆ. ಬೈತರೆ ಚೀತದವ್ರನ್ನ ಒಳಗಡೆ ಬಿಟ್ಕೊಳ್ಳಲ್ಲ. ಬಿಟ್ಟುಕೊಳ್ಳದೆ ಹೋದ್ರೆ ದೊರೆ ಮಗಳ ಯಮಪಟ್ಟಣಕ್ಕೆ ಅಪ್ಪಣೆ ಚೀಟಿ ತಗೊಂಡ್ಬಿಡ್ತಾಳೆ.
ನೀ ತೆಸ್ಗಿರಕ್ಕೆ ಏನೇ ತಗತೀಯ? ಯಾಕ್ರಿ? ಇಂಥ ಕಾಯಿಲೆ ಕಸಾಲೆ ಬಂದಾಗ ಮೇಲು ಕೀಳು ಜಾತಿ ಭೇದ ಅನ್ನೋದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಮೂಲೆಯಲ್ಲಿ ಬಿಸಾಕ್ಬಿಡ್ಬೇಕಣೆ. ನಾಳೆ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನೇನು ವೈದ್ಯರ ಜೊತೆ ನಾರಾರಿತಿರ್ತೀಯ? 3 ಜನರೆಲ್ಲ ಸೇರಿ ಹಿಂದಿರುವಾಗ ನಂದನ್ನೆಲ್ಲಿ ಇಡ್ಲಿ ಅಂತ ಮುಂದ್ ಬಂದ್ಬಿಡ್ತೀಯ. ನನ್ಗೇನಾದ್ರು ಹೇಳ್ತೇವೆ ನಿಮ್ ತಿಂದಿದ್ದ ಕರಿಯಣ್ಣ ಬಾಣ ಒಳಕ್ಕೆ ಕರಿಯ ಬಾಣ ಬಾ. ನಾಡಿ ಪರೀಕ್ಷೆ ಎಲ್ಲ ಆಗಿದೆ ಗುರುಗಳೇ. ಅಳಬೇಡವ, ಇದು ಮನೋರೋಗ. ಅವ ನೀನು ಈ ಮನೆಗೆ ಹಿರಿಯಳು ಅಂತ ಕಾಣುತ್ತೆ. ನಾನು ಕೇಳೋ ಪ್ರಶ್ನೆಗೆ ಮುಚ್ಚು ಮರೆ ಇಲ್ಲದೆ ಉತ್ತರ ಹೇಳಬೇಕು. ಆಯ್ತು ಬುದ್ಧಿ. ಈ ಹುಡುಗಿಗೆ ಬಹಳ ಇಷ್ಟವಾದ್ದೇನು? ಕತೆ, ಹಾಡು, ಈ ನವಲ್ಗರಿ. ಈ ನವಿಲ್ಗರಿ ಕೊಟ್ಟೋರು ಯಾರು? ಕರಿಯ. ದೊರೆ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ. ನಿನ್ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ. ಇಲ್ಲ, ನಾನಿನ್ ಬಿಟ್ಟು ಎಲ್ಲಿ ಹೋಗ. ಮುನ್ನವ, ನನ್ ಕಂದ, ಕರಿಯ, ನನ್ನಪ್ಪ. ಅದಕ್ಕೆ ಕಣವ ಹೇಳೋದು, ಇಂಥ ಪವಿತ್ರವಾದ ಪ್ರೇಮದ ಎಳೆನ ಯಾವತ್ತೂ ಎರಡು ಮಾಡಬಾರದು. ವೈದ್ಯ! ಏ ಬರಿಗಾಲ ವೈದ್ಯ, ಮದ್ದು ಕೊಡಕ್ಕೆ ನಿನ್ನನ್ನು ಕರೆಸಿದ್ರೆ ಅವನ ನನ್ನ ಮಗನ ಜೊತೆ ಮುದ್ದು ಮಾಡಿಸ್ತಿದ್ಯಾ? ವಾಪಸ್ ತಗೋ ನಿನ್ ಮಾತ್ನ. ನೀನ್ ದೊರೆಯಾದ ಮಾತ್ರಕ್ಕೆ ನೀನ್ ಅಂದದಕ್ಕೆ ಆಡಿದಕ್ಕೆಲ್ಲ ನಾವು ತಲೆ ತಗ್ಸ್ಕೊಂಡಿರ್ಬೇಕು ಅನ್ನೋ ನಿನ್ ಕಟ್ಟಪ್ಪಣೆನ ನನ್ನವರೆಗೂ ತರಬೇಡ. ಔಷಧಿ ಕೊಟ್ಟು ಉಪಕಾರ ಮಾಡಿದವನ ಎದೆಗೆ ನೀನು ಯಾವತ್ತಿ ಎದ್ದು ಬಂದು ಒದ್ದಿಯೋ ಆವತ್ತೇ ನೀನು ಬದ್ಧ ನಿಯತ್ನವನು ಅನ್ನೋದನ್ನ ನಾನು ತೀರ್ಮಾನ ಮಾಡಿಬಿಟ್ಟೆ. ನೀನ್ ದೊರೆ ದೊಡ್ಡ ಪಾಳೆಗಾರ ಅಂತ ಹೆದರ್ಕೊಂಡು ನಾನಿಲ್ಲಿಗೆ ಬರ್ಲಿಲ್ಲ. ಈ ಹುಡುಗ ಬಂದು ಮೊರೆ ಇಟ್ಟಿದ್ದಕ್ಕೆ ಇವನ್ ಕರಿಕರದ ಕಾರ್ಯಗೆ ಮನಸ್ಸೋತು ನಾನಿಲ್ಲಿಗೆ ಬಂದೆ. ನಿನ್ನ ಮಗಳ ಪ್ರಾಣ ಉಳಿಸಿದ ಈ ಹುಡುಗರು ನೀನು ಬೆಲೆ ಕೊಡ್ಬೇಕು, ಇವ್ರಿಗೆ ನೀನು ಋಣಿಯಾಗಿರ್ಬೇಕು. ನಾನು ಎದೆ ತಟ್ಕೊಂಡು ಹೇಳ್ತೀನಿ, ದೇವರಾಣೆ ನೀನು ದೊರೆ ಅಲ್ಲ, ನೀನ್ ದೊರೆ ಅಲ್ಲ, ಈ ಹುಡುಗ ದೊರೆ, ಈ ಕರಿಯ ದೊರೆ. ಈ ಕರಿಯಾನೇ ಮೇಲು ಕೀಳು ಅನ್ನೋ ಕೊಳೆನ ತೊಳೆಯೋ ದೊರೆ. ಈ ಕರಿಯಾನೇ ಸ್ಥಿತಿ ಪದ್ಧತಿ ಅನ್ನೋ ಭೂತಾನ ಒತ್ತು ಓಡಿಸೋ ದೊರೆ. ಈ ಕರಿಯಾನೆ ಬಡವರನ್ನ ಬದುಕಿಸಿ ಬಾಳಿಸಿ ಎಲ್ಲರ ಮನಸ್ಸನ್ನು ಗೆದ್ದು ಆಳೋ ದೊರೆ, ಆಳೋ ದೊರೆ.
ನಾರಾಯಣ್ ದೊರೆ ಬಡವರು ಸಿಡಿದ್ರೆ ಆಗೋ ಪರಿಣಾಮ ಏನಂತ ಚೆನ್ನಾಗಿ ಕಂಡ್ಬಿಟ್ಟು ನೋಡು. ನೀನು ನಿನ್ನಿ ಬಂಟ್ರು ಕುಸ್ತೋಗ್ತಾರೆ ಈ ದೊರೆತನ. ನಾವು ತಿರುಗ್ಬಿಟ್ರೆ ನುಚ್ಚು ನೂರಾಗೋಗುತ್ತೆ. ಏಯ್, ನಾವು ನೇಗಿಲಿಡ್ಕೊಂಡು ನೆಲನ ಉತ್ತಿದ್ರೆ ಆ ಭೂಮಿ ಹಸಿರಾಗುತ್ತೆ. ಅದನ್ನೇ ಆಯುಧವಾಗಿ ಉಪಯೋಗಿಸಿದ್ರೆ ಅದೇ ಭೂಮಿ ಕೆಂಪಾಗುತ್ತೆ. ಉಚ್ಚಾಯಿಸಿ ಮಾತಾಡಿದ್ರೆ ಬಿಚ್ಬಿಡ್ತೀನಿ ಬುಡೇನ. ಈ ಜೀತ ಅನ್ನೋದು ನಿಮ್ಮಂತ ದೊರೆಗಳು ಬೆಳೆಸೋ ಪ್ರೇತ. ಹಿಂದಿನ ಕಾಲದಲ್ಲಿ ದಂಡ್ಸೋನೆ ದೊರೆ, ಹಿಂದಿನ ಕಾಲದಲ್ಲಿ ಅನ್ಯಾಯನ ಕಣ್ಸೋನೆ ದೊರೆ ಅನ್ನೋದನ್ನ ನೀನ್ ಅರ್ಥಕೊಂಡ್ರೆ ಇಲ್ಲಿ ಬದುಕ್ತೀಯ, ಇಲ್ದಿದ್ರೆ ಕುಸ್ತೋಗ್ತೀಯ. ಇದು ನಾನು ಜನರ ಪರವಾಗಿ ಕೊಡ್ತಾ ಇರೋ ಎಚ್ಚರಿಕೆ. ಹುಷಾರ್ 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 ಹುಷಾರ್. ಕರಿಯ, ಅಮ್ಮನಿಗೆ ಜ್ಞಾನ ಬಂದ್ಬಿಡ್ತು. ಚೆನ್ನಾಗಿ ಮಾತಾಡ್ತಾವಳೆ, ನಿನ್ನ ಕೇಳ್ತಾವಳೆ. ಅಮ್ಮ, ಮಗ, ಇದನ್ನ ಕೇಳೋಕೆ 20 ವರ್ಷದಿಂದ ಉಸಿರಿಡಿದು ಕಾಯ್ತಿದ್ದೆ. ಮಗ ಶರಣಯ್ಯ, ಶರಣಯ್ಯ, ನನ್ನ 20 ವರ್ಷದ ತಪಸ್ಸು ಸಾರ್ಥಕ ಆಯ್ತು. ನನಗ್ ನನ್ ಮಗ ಸಿಕ್ಬಿಟ್ಟ, ನನಗ್ ನನ್ ಮಗ ಸಿಕ್ಬಿಟ್ಟ. ಮಗ ಮಗ, ನಂದೊಂದು ಆಸೆ ನೆರವೇರಿಸ್ತೀಯಾ? ಹೇಳಮ್ಮ, ಏನ್ ಬೇಕಾದ್ರೂ ಮಾಡ್ತೀನಿ. ನಿನಗ್ ನೀನೇ ದೊರೆ. ನೀನ್ ಯಾರಿಗೂ ಕೀಳಲ್ಲ, ಆಳಲ್ಲ. ಇನ್ಮ್ಯಾಗೆ ನೀನ್ ಆ ನಾರಾಯಣ್ ದೊರೆ ತಾವ ಜೀತಕ್ಕೆ ಹೋಗ್ಬಾರ್ದು. 100 ವರ್ಷಗಳಿದ್ದ ಜೀತ ಜೀತ ಅಂತ ಆ ನಾರಾಯಣ್ ದೊರೆ ತಾವ ತಮ್ಮ ಜೀವನಾನೇ ಸವಿಸ್ತಿರೋ ಜನಕ್ಕೆ ಮುಕ್ತಿ ಕೊಡಿಸ್ಬೇಕು. ನೊಂದು ಬೆಂದೋದ ಆ ಮುಖಗಳಲ್ಲಿ ನಗುನ ಮೂಡಿಸ್ಬೇಕು. ರೈತ ರೈತನಾಗಿ ಬಾಳೋ ಆಗ್ ಮಾಡಿ ಈ ಜೀತನ ಕಿತ್ತಾಕ್ಬೇಕು. ಈ ನನ್ನ ಆಸೆನ ನೆರವೇರಿಸ್ತೀಯ ದೊರೆ? ಅಮ್ಮ, ನೀ ನನ್ನ ಜೊತೆ ಇದ್ರೆ ಸಾಕು, ಇಡೀ ಜಗತ್ತನ್ನೇ ಗೆಲ್ತೀನಿ. ಬಂದ್ಬಿಟ್ಟ ಕಡೆ, ಬಂದ್ಬಿಟ್ಟ. ಅವನೆಲ್ಲೇ? ಯಾರಿ? ಅವನೇ ರಾಕ್ಷಸನ ಮಗ ನಾರಾಯಣ್ ದೊರೆ. ಏನ್ರಿ ನೀವು ನನ್ ಮುಂದೆ ಹೇಳ್ದಂಗ ಅವ್ರ ಮುಂದೆ ಹೇಳ್ತಾನೆ ಬುಳ್ಳೆ ಬಿಸಿಲು ಕಸ್ತಾರೆ. ಹೋಗಿ ಕರ್ಕೊಂಬ ಹೋಗ್ರಿ. ಹೌದಲ್ವಾ? ಏನೋ ಸಂತೋಷನಾಗ ಅನ್ಬಿಟ್ಟೆ. ಹೋಗಿ. ಇದೇ ಮಾಸುದಿನ. ಅಯ್ಯ ನನ್ನ ಸುಪುತ್ರ, ಏನು ಇದು ನಿನ್ನ ಉತ್ಸವ? ಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರ ಜೊತೆಲಿ ಬಂದ್ಬಿಟ್ಟಿದೆಯಲ್ಲೋ. ನಾನು ಏನೇನೋ ಕನ್ಸ್ಕೊಂಡಿದ್ನಲ್ಲ ಮಗನೇ. ಅಪ್ಪ, ಎಲ್ಲಿ ಹೋದ್ರು ನಿನ್ ಕಾಟ ತಪ್ಪಿತಲ್ವಲ್ಲೋ. ಯಾಕೋ ಈ ರೀತಿ ಎಲ್ಲ ಹಿಂಸೆ ಕೊಡ್ತೀಯ? ನನ್ ಬಿಟ್ಬಿಡಪ್ಪ, ಬಿಟ್ಬಿಡಯ್ಯ. ಅಯ್ಯೋ ಬಿಟ್ಬಿಡ ನನ್ ಮಗನೇ. ನನ್ನ ಮಗನೇ ನೀನು ನನಗೆ ನನ್ನ ಮಗನೇ ಅಂದ್ಯಾ? ಆ ಪರ ನನ್ನ ಮಗನೇ. ನಿನ್ ಜೀವಮಾನದಲ್ಲಿ ಇವತ್ತೇ ನೋಡು ಸತ್ಯವಾದ ಮಾತಾಡ್ದೆ. ನೀನ್ ಪಾಪರು, ನಿನ್ ಮಗ ನಾನು. ಪಾಪರ್ ನನ್ ಮಗ. ನೀನೇನಾರೋ ಅನ್ನು ನಾನ್ ಬೇಸರ ಮಾಡ್ಕೊಳ್ಳಲ್ಲ. ಮದ್ವೆ ಆಗ್ಬೇಕು. ಮದ್ವೆನಾ? ಯಾರ್ಗೆ? ನಿನಗೆ ಕಣೋ, ನನಗೆ ಅಂತ ತಿಳ್ಕೊಂಡ್ಯಾ? ನಾನು ಮದ್ವೆ ಆದ್ಮೇಲೆ ಅಲ್ವೇನೋ ನೀನ್ ಹುಟ್ಟಿದ್ದು? ಹೌದಾ? ಆದ್ರೂ ನಾ ಮದ್ವೆ ಆಗಲ್ಲ. ಮದ್ವೆ ಆಗ್ಬಿಟ್ರೆ ನಿನ್ ತರ ಆಗ್ಬಿಡ್ತೀನಿ ಅಷ್ಟೇ. ನಿನ್ ಮದ್ವೆ ಫೋಟೋದಲ್ಲಿ ನಿನ್ ಮೀಸೆ ದೊಡ್ಡ ಕಂಬಳಿ ಹುಳುಕ್ ತರ ಇತ್ತು. ಈಗ ನೋಡಿದ್ರೆ ಒಳ್ಳೆ ಎರೆ ಹುಳುಕ್ ತರ ಆಗ್ಬಿಟ್ಟಿದೆ. ನಿನ್ ಗುರ್ತೇ ಗೊತ್ತಾಗ್ಲಿಲ್ಲ. ಅಮ್ಮ ಹೇಳಿದ್ಮೇಲೆ ಗೊತ್ತಾಗಿದ್ದು ನೀನೇ ನಮ್ಮ ಅಪ್ಪ ಅಂತ. ಹೌದಾ? ಕೇಳಿಸ್ಕೊಂಬಿಟ್ಯಾ? ಅಪ್ಪ ಮಗನೇ, ಹೇಗಾದ್ರೂ ಮಾಡಿ ಮದ್ವೆ ಮಾಡ್ಕೊಂಬಿಡಪ್ಪ.
ದೊರೆ ದೊರೆ ಅಂತ ನಿಮ್ಮ ಅಪ್ಪನ ಮೆಚ್ಚಿ ಮದ್ವೆ ಮಾಡ್ಕೊಂಡಿದ್ದಕ್ಕೆ ನನಗೇನ್ ಗೊತ್ತಾ ಸಿಕ್ಕಿದ್ದು? ಈ ಕಿತ್ತೋಗಿರೋ ಸಾರಟ್ಟು. ನೀನ್ ಅವಳನ್ನ ಮದ್ವೆ ಮಾಡ್ಕೊಂಡ್ರಿ ಈ ಆಸ್ತಿ ಎಲ್ಲ ನಮ್ಗೆ ಕೊಡು. ಆಗ್ತೀನಿ, ಆದ್ರೆ ಒಂದೇ ಒಂದ್ ಷರತ್ತು. ಏನಪ್ಪ ಅದು? ಇವ್ರಿಬ್ಬರನ್ನ ನನ್ ಜೊತೆಲೇ ಇಟ್ಕೊಂಡಿರ್ತೀನಿ. ಇಟ್ಕೊಳಪ್ಪ. ಬರೇ ಮಗ ಅಂದ್ಮೇಲೆ ಜೀತದಾಡ್ತಾರ ಒಬ್ಬಳನ್ನೇ ಕಟ್ಕೊಳಕ್ ಆಗುತ್ತಾ? ಮೊದ್ಲು ಅವಳನ್ನ ಕಟ್ಕೋ, ಆಮೇಲೆ ಒಂದ್ 12 ಇಟ್ಕೋ. ನಾನ್ ನಿಮ್ಮ ಅಮ್ಮನ ಇಟ್ಕೊಂಡಾಗೆ. ಏನನ್ಸಿದ್ದೆ? ನನ್ ಕಣ್ಣೆ ನಂಬಕ್ಕಾಯ್ತಾ ಇಲ್ವಲ್ಲಪ್ಪ. ಹೊರವ್ವ, ನೀನ್ ನೋಡಿ ಬಹು ಸಂತೋಷ ಆಯ್ತು ಕಣವ್ವ. ಸತ್ತುವಾಗ್ಲೂ ಹೇಳ್ತೀನಿ, ಈ ಬದುಕೇರಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸದ್ದಕ್ಕಿದ್ಯಾವ? ಸದ್ದಕ್ಕಿದ್ಯಾ? ಪಡಬಾರ್ದ ಕಷ್ಟನೆಲ್ಲ ಪಟ್ಟು ನನ್ನ ಮಗನ ನೋಡಿ ಸಂತೋಷ ಪಡ್ಲಿ ಅಂತ ಆದ್ರೆ ಅವರು ನನ್ನ ಇನ್ನೂ ಬದುಕಿಸ್ತಾನೆ ಪರವ. ಮಗ? ಕರಿಯ ನಿನ್ ಮಗನ? ಹೌದು ಪರವ. ಅಪ್ಪನಿಗೆ ತಕ್ಕ ಮಗನೇ ಹುಟ್ಟವನೇ ಬಿಡು. ಇಂಥ ಮಗನ್ನ ನನ್ನಿಂದ ಕಿತ್ಕೊಂಡು ಆ ಪಾಪಿ ದೊರೆ ನನ್ನ ಬದುಕನ್ನೇ ನರಕ ಮಾಡ್ಬಿಟ್ಟಿದ್ದ. ಇಂಥ ಅನ್ಯಾಯ ಮಾಡಿದ ಆ ಪಾಪಿ ದೊರೆ ಈಗ ಶಾಂತಿ ಇಲ್ದಿರೋ ಪಿಸಾಚಿ ತರ ಆಡ್ತಾವ್ನೆ. ಎತ್ತು ಮಗಳು ಅಂತಾನು ನೋಡ್ದೆ ಆ ಮಗಿನ ಕಣ್ಣಾಗೆ ನೀರ್ ತರಿಸ್ತಾವ್ನೆ ಊರವ. ತಂದೆ ಮಕ್ಕಳು ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋ ಚಂಡಾಲ ಅವನು. ಅವನ್ನೇನ್ ನೋಡ್ಕೋತಾನೆ? ಅಲ್ಲ ಪರವ, ಇನ್ ನೋಡ್ಕೊಳಕ್ಕೆ ಬೇರೆ ಯಾರೂ ಇಲ್ವಾ? ಯಾಕಿಲ್ಲ, ಅವನೇ. ಆದ್ರೆ ಅಲ್ಲಲ್ಲ, ಇಲ್ಲಿ ಇಲ್ಲ. ಹೌದು ಊರವ, ನಿನ್ ಮಗ ದೊರೆ ಮಗಳು ಇಬ್ರು ಪಿರುತಿ ಮಾಡ್ತಾವ್ರೆ. ಅವನು ಅಂದ್ರೆ ಅವಳ ಪಂಚ ಪ್ರಾಣ. ಅವನಿಲ್ದೆ ಅವಳು ಬದುಕಾಕಿಲ್ಲ ಕಣವ. ಈಗ ನಾರಾಯಣ್ ದೊರೆ ಮದುವೆ ನಿಶ್ಚಿತಾರ್ಥ ಇಟ್ಕೊಂಡವನೆ. ಈ ವಿಷಯನೇ ಮಾತಾಡವ ಅಂತ ಯಾರಿಗೂ ಗೊತ್ತಿಲ್ದಂಗೆ ನಿನ್ ಮಗನ್ ತಾವ್ ಬಂದೆ. ಯಾವ್ರಂಗೆ ನೀನ್ ಸಿಕ್ಬಿಟ್ಟೆ. ಈಗ ನೀನೇ ಆ ಮಕ್ಳನ್ ಕಾಪಾಡ್ಬೇಕು ಕಣವ. ಊರವ್ವ, ಆ ನಾರಾಯಣ ದೊರೆ ನಿನ್ನ ಗಂಡ ಕರಿಲಿಂಗನ್ನ ಸಾಯಿಸಿ ನಿನ್ನ ಮಗನ್ನ ನಿನ್ನಿಂದ ದೂರ ಮಾಡ್ದ ಅಂತ ಜಿದ್ ಮಾಡಿಕೊಂಡು ಈ ಮಕ್ಳನ್ನ ಬೇರೆ ಬೇರೆ ಮಾಡ್ಬೇಡ ಕಣವ. ಊರವ್ವ, ನಿನ್ನ ಕೈ ಮುಗಿದ್ ಕೇಳ್ಕೊಂತೀನಿ, ನಿನಗಾದ ಅನ್ಯಾಯನೆಲ್ಲ ಮರೆತು ಆ ಮಗಿಗ್ ಬಾಳ್ ಕೊಡವ್ವ. ನಿನ್ನೇ ನಂಬ್ಕೊಂಡಿದ್ದೀನಿ. ಬರ್ತೀನಿ ಕಣವ್ವ. ಏನಾಯ್ತು ಮಗ? ನನ್ ರಕ್ತ ಕುದಿತಾ ಇದೆ ಅಮ್ಮ. ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ? ನನ್ ತಂದೆನ್ ಕೊಂದಿದ್ದು ಆ ದೊರೆ ಅನ್ನೋ ನರರಾಕ್ಷಸ ಅಂತ ಯಾಕಮ್ಮ ಹೇಳಿಲ್ಲ? ಅಮ್ಮ, ನಿನ್ನ ಅರ್ಶನ ಕುಂಕುಮ ನಡೆಸಿ ನಿನ್ನಿಂದ ನಾನು ಬೇರೆ ಮಾಡಿ ಚೀತಾಳಾಗಿ ಮಾಡಿದವನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವನ್ನ ತುಂಡು ತುಂಡ ಕತ್ತರಿಸಿ ಆ ರಕ್ತದಿಂದ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಮಾಡಿಸ್ತೇನೆ. ಬಡವರು ರೊಚ್ಚಿಗೆದ್ರೆ ರಕ್ತ ಕ್ರಾಂತಿ ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ತೇನೆ. ಅಮ್ಮ, ನಿನ್ಮೇಲೆ ನೋಡ್ತಾ ಇರು ನಿನ್ ಮಗನ ವೃತ್ತ ತಾಂಡವನ್ನ. ಸಮಾಧಾನ ಮಾಡ್ಕೊ ಮಗ. ಕೋಪದ ಕೈಯಾಗಿ ಮನಸ್ಸನ್ನ ಕೊಡಬಾರ್ದು. ಸೇಡಿಗೆ ಸೇಡು ಅಂತ ನಾನು ತೀರ್ಮಾನ ಮಾಡಿದ್ರೆ ಆ ದೊರೆನ ಯಾವತ್ತೋ ನಾನೇ ಕೊಚ್ಚಾಕ್ತಿದ್ದೆ.
ನೋಡು ಮಗ, ನಿನ್ ಮ್ಯಾಗ ಎಷ್ಟೋ ಆಸೆ ಇಟ್ಕೊಂಡು ಬದುಕ್ತೀವಿ. ನಿನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ನೀನ್ ನಂದೊರೆ ತಾನೆ. ಹಂಗಾರೆ ಈ ಅಮ್ಮನ ಆಸೆ ನೆರವೇರಿಸ್ತೀಯಾ? ಹೇಳಮ್ಮ. ನೀನ್ ಆ ನಾರಾಯಣ್ ದೊರೆ ಮನೆಗೆ ನುಗ್ಗಬೇಕು. ಅವನ್ ಮುಂದೆನೆ ಅವನ್ ಮಗಳಿಗೆ ತಾಲಿ ಕಟ್ಟಿ ನನಗೆ ಸೊಸೆ ಆಗ್ತಾ ಇರ್ಬೇಕು. ಇದರಿಂದ ದೊರೆಗಳು ಜೀತ ಅನ್ನೋ ಪದ್ಧತಿ ಸರ್ವನಾಶ ಆಗುತ್ತೆ. ಇದೇ ನಿಮ್ಮ ಅಮ್ಮನ ಆಸೆ, ನೆರವೇರಿಸ್ತೀಯಾ? ಕಟ್ಟು ಈ ತಾಳಿನ ಅವಳಿಗೆ. ದೊರೆ, ಆವತ್ತು ಇದೇ ತಾಳಿನ ನನ್ನ ಕತ್ತಿಂದ ಇಳಿಸಿದ್ದೆ. ಇವತ್ತು ಅದೇ ತಾಳಿನ ನಾನ್ ನಿನ್ನ ಮಗಳ ಕತ್ತ ಕಟ್ಟಿಸಿದ್ದೀನಿ. ನೀನು ನಿಜವಾಗ್ಲೂ ದೊರೆ ಆಗಿದ್ರೆ, ನನ್ನ ದೊರೆನ ಗೆಲ್ಲೋ ಧೈರ್ಯ ನಿನಗಿದ್ರೆ ಆ ತಾಳಿನ ಇಳಿಸು ನೋಡೋಣ. ದೊರೆ, ನನ್ನನ್ನು ಕ್ಷಮಿಸ್ಬಿಡಿ.
ಈ ಮನೆ ಜೀತಿಗೆ ಬಂದಾಗ ನನಗೆ 6 ವರ್ಷ. ನಿಮ್ಮನ್ನ ಎತ್ತಾಡ್ಸಿವ್ನಿ, ಒನ್ನವನ್ನ ಎತ್ತಾಡ್ಸಿವ್ನಿ. ಈ ಮನೆ ಕಷ್ಟ ಸುಖದಾಗೆ ಭಾಗಿಯಾಗಿವ್ನಿ. ಈ ಮನೆಗೋಸ್ಕರ ನನ್ ಜೀವನೇ ಸವಸಿದ್ದೀನಿ. ಒನ್ನವನ್ನ ನನ್ ಮಗಿಗಿಂತ ಹೆಚ್ಚಾಗಿ ಸಾಕಿವ್ನಿ ದೊರೆ. ಹಿಂಗ್ ಸಾಕಿದ್ ಮಗಿನ ಆ ಕಿಡ್ಗನ್ ಕೈ ಕೊಡಕ್ಕೆ ನನಗ್ ಮನ್ಸು ಬರ್ಲಿಲ್ಲ. ಅದಕ್ಕೆ ಹಿಂಗ್ ಮಾಡ್ದೆ. ನಾ ಮಾಡಿದ್ದಾಗೆ ತಪ್ಪು ಅನ್ಸಿದ್ರೆ ನೀವೇನ್ ಶಿಕ್ಷೆ ಬೇಕಾದ್ರೂ ಕೊಡಿ, ನಾ ತಯಾರಾಗಿವ್ನಿ. ದೊರೆತನ ಅಂತ ಹೇಳಿ ನನ್ನ ಮಗಳಿಗೆ ತುಂಬಾ ನೋವು ಕೊಟ್ಬಿಟ್ಟೆ ಪಾರವ್ವ. ಅದಕ್ಕೆ ಹೇಳೋದು, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋ ಒಂದು ಹೆಣ್ಣು ಜೀವ ಮನೆಯಾಗಿರ್ಬೇಕು ಅಂತ. ಪಾರವ್ವ, ಅಪ್ಪನಾಗಿ ನಾನ್ ಮಾಡ್ಬೇಕಾದ ಕೆಲ್ಸನ ನೀನ್ ಮಾಡ್ಬಿಟ್ಟೆ. ಇದ್ರಾಗ ನಿಂದೇನು ತಪ್ಪಿಲ್ಲ ಪಾರವ್ವ, ಏನು ತಪ್ಪಿಲ್ಲ. ಆದ್ರೆ ಒಂದೇ ಒಂದು ಕೊರಗು ಪಾರವ್ವ, ನನ್ನ ಮಗಳು ಒಬ್ಬನ ಜೊತೆ ಓಡೋದು ಅನ್ನೋ ಕೆಟ್ಟ ಹೆಸರು ಬರಬಾರ್ದು. ನನ್ನ ಮಗಳ ಮದುವೆನ ಅದ್ದೂರಿಯಾಗಿ ಮಾಡ್ಬೇಕು. ಯಾಕೆಂದ್ರೆ ನನಗಿರೋಳು ಒಬ್ಳು ಮಗಳು. ನಾ ತುಂಬಾ ಪಾಪ ಮಾಡಿದ್ದೀನಿ ಪಾರವ್ವ. ಅದನ್ನ ಕಳ್ಕೊಳಕ್ಕೆ ಇದೊಂದೇ ದಾರಿ. ದಯವಿಟ್ಟು ಅವ್ರನ್ನ ಕರೆಸ್ತೀಯ ಪಾರವ್ವ? ಅಯ್ಯೋ ನಂದರೆ ಹಂಗೆ ಆಗ್ಲಿ ನನ್ನಪ್ಪ, ಹಂಗೆ ಆಗ್ಲಿ. ಊರವ್ವ, ನಿನ್ನ ಬಾಳ್ನ ಹಾಳು ಮಾಡ್ದೋನ್ ನಾನು. ಅಂತವನ್ ಮಾತಿಗೆ ಬೆಲೆ ಕೊಟ್ಟು ಈ ಮದುವೆಗೆ ಒಪ್ಕೊಂಡೆ. ನನ್ನ ಕ್ಷಮಿಸ್ಬಿಡು. ನೀನ್ ನನ್ನ ಕಣ್ ತೆರೆಸ್ಬಿಟ್ಟೆ ಊರವ್ವ. ಈಗ ಯಾಕ ಮಾತು? ನಡೆದಿದೆಲ್ಲ ನಡೆದೋಯ್ತು. ದೇವರು ಎಲ್ರೂ ಚೆನ್ನಾಗಿರ್ತಾರೆ. ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು ನನ್ನ ಮಗಳ ಮದುವೆಗಲ್ಲ, ಅವಳನ್ನ ಮುಂದೆ ಮಾಡೋ ಮಾರಿ ಹಬ್ಬಕ್ಕೆ. ಏಯ್, ಕರ್ಕೊಂಡ್ಬಂದ್ರೆ ಅವಳನ್ನ. ಸೀರೆ ತಗೊಂಬನ್ರೋ.
ನೋಡೆ, ನಿನ್ನ ದೊರೆ ಕಟ್ಟಿದ ತಾಳಿನ ಸಾಧ್ಯ ಆದ್ರೆ ಇಳಿಸು ಅಂತ ನನಗೆ ಸವಾಲಾಗ್ದೆಯಲ್ಲ. ಇಳಿಸಿದಿ ನೋಡು, ನೋಡು. ದೊರೆ, ನಾರಾಯಣ ದೊರೆ, ನಾರಾಯಣ ದೊರೆ. ಎಲ್ಲಿ ನಿನ್ ದೊರೆ? ಅವನು ಸತ್ತೋಗಿದ್ದಾನೆ. ಅವನು ಬದುಕಿದ್ದಾನೆ. ಹೌದು, ದೊರೆ. ಈ ರೋಷ ದ್ವೇಷ ಎಲ್ಲ ಇವತ್ತಿಗೆ ಮರ್ತು ಬಿಡು ಕಂದ. ನಿಂದು ಪುಣ್ಯದ ಕೈ. ಇಂಥ ಪಾಪಿ ರಕ್ತ ನಿನ್ ಕೈ ಸೋಕ್ಬಾರ್ದು ಅಂತಲೇ ನಾನೀ ಕೆಲಸ ಮಾಡಿದ್ದು.
ದೊರೆ ದೊರೆ, ಇವತ್ತಿನಿಂದ ನೀ ನಿಜವಾಗ್ಲೂ ದೊರೆ ಆಗ್ಬೇಕು. ಬಡವರಿಗೆಲ್ಲ ಕಣ್ಣಾಗ್ಬೇಕು, ಮಣ್ಣಿನ ಮಕ್ಕಳಿಗೆಲ್ಲ ದಾರಿ ದೀಪವಾಗ್ಬೇಕು. ಈ ಮೇಲು ಕೀಳು ಜೀತ ದೊರೆಗಳು ಈ ಯಾವ ಭೇದಗಳು ಇಲ್ಲದೆ ಎಲ್ರೂ ನಿನ್ನ ಪ್ರೀತಿಸುವಂತ ದೊರೆ ಆಗ್ಬೇಕು ಮಗ. ಇದೇ ನಿಮ್ಮ ಅಮ್ಮನ ಆಸೆ. ರೈತ 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 ಅನ್ನ ಕೊಡುವ ತಾತ, ಜೀತ 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 ದೊರೆಗಳು ಬೆಳೆಸಿ